ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 79 ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಏನ್ ಹೇಳ್ತೈತಿ ಅಂತಂದ್ರೆ ಆರ್ಟಿಕಲ್ 79 ಕೇಳಿದ್ರೆ ಆರ್ಟಿಕಲ್ 79 ಕೇಂದ್ರಕ್ಕೆ ಒಂದು ಸಂಸತ್ತು ಇರಲೇಬೇಕು ಅಂತ ಹೇಳ್ತೈತಿ. ಕೇಂದ್ರಕ್ಕೆ ಒಂದು ಸಂಸತ್ತು ಇರಲೇಬೇಕು ಅಂತ. ಈ ಸಂಸತ್ತು ಏನನ್ನ ಒಳಗೊಂಡಿರ್ತೈತಿ ಅಂತಂದ್ರೆ ಅದೇ ಹೇಳ್ತೈತಿ ಮುಂದೆ ರಾಷ್ಟ್ರಪತಿ, ರಾಜ್ಯಸಭೆ ಮತ್ತು ಲೋಕಸಭೆಗಳನ್ನ ಒಳಗೊಂಡಿರ್ತೈತಿ ಅಂತೇಳಿ ಆರ್ಟಿಕಲ್ 79 ಕ್ಲಿಯರ್ ಆಗಿ ಹೇಳ್ತೈತಿ. ಹಂಗಾದ್ರೆ ರಾಜ್ಯಸಭೆಯೊಳಗೆ ಯಾರ್ಯಾರು ಇರ್ತಾರೋ, ರಾಜ್ಯಸಭೆಯ ಸದಸ್ಯರು ಯಾರು ಆಗ್ತಾರೋ ಅನ್ನೋದನ್ನ ಇವತ್ತು ನೋಡ್ಬೇಕು. ಅಂದ್ರೆ ಕಂಪೋಸಿಷನ್ ಆಫ್ ರಾಜ್ಯಸಭೆಯ ರಚನೆ ಹೆಂಗೆ, ರಾಜ್ಯಸಭೆಯ ರಚನೆ ಕಾಂಪೋಸಿಷನ್ ಆಫ್ ದಿ ರಾಜ್ಯಸಭಾ ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಇದ್ರ ಬಗ್ಗೆ ಯಾವ್ದು ಹೇಳ್ತೈತಿ, ರಾಜ್ಯಸಭೆಯ ಬಗ್ಗೆ ವಿವರಿಸುವ ವಿಧಿ ಯಾವುದು ಅಂತ ಕೇಳಿದ್ರೆ ಆರ್ಟಿಕಲ್ 80. ಸಂವಿಧಾನದ ಕಲಂ 80 ಏನ್ ಮಾಡ್ತೈತಿ ಅಂತಂದ್ರೆ ರಾಜ್ಯಸಭೆಗಳ ಬಗ್ಗೆ ವಿವರಣೆಯನ್ನ ಕೊಡ್ತೈತಿ. ಸಭೆಗಳು ಅಂತಂದ್ರೆ ಬಾಳ ಇಲ್ಲ, ಒಂದೇ ರಾಜ್ಯಸಭೆ, ಸಂಸತ್ತಿನ ಒಂದು ಭಾಗ. ಇದನ್ನ ಹಿರಿಯರ ಸದನ ಅಂತಾನೂ ಕೂಡ ಕರೀತಾರೆ. ಹಿರಿಯರ ಸದನ ಅಂತ ಕರೀತಾರೆ, ರಾಜ್ಯಸಭೆ ಅಂತ ಕರೀತಾರೆ, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಹೇಳಿ ಕರೀತಾರೆ. ಹೌದಾ? ಇದರಲ್ಲಿ ಯಾರು ಸದಸ್ಯರಾಗ್ತಾರೆ, ಎಷ್ಟು ವಿಧದ ಸದಸ್ಯರು ಇದರಲ್ಲಿ ಇರ್ತಾರೆ ಅನ್ನೋದ್ರ ಬಗ್ಗೆ ಆರ್ಟಿಕಲ್ 80 ಹೇಳ್ತೈತಿ. ಇವರನ್ನ ಹೆಂಗೆ ಆಯ್ಕೆ ಮಾಡಬೇಕು, ಯಾವ ರಾಜ್ಯದಿಂದ ಎಷ್ಟು ಸದಸ್ಯರನ್ನ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿವರವನ್ನ ಆರ್ಟಿಕಲ್ 80 ಕೊಡತೈತಿ. ಅದೇನಾ ಅಂತೇಳಿ ಇವತ್ತು ಡಿಸ್ಕಷನ್ ಮಾಡೋಣ. ಆರ್ಟಿಕಲ್ 80ರ ವಿವರಣೆಯನ್ನ ನೋಡೋಣ. ಆರ್ಟಿಕಲ್ 80+1 ಏನ್ ಹೇಳ್ತೈತಿ, ಇದರಲ್ಲಿ 5 ಉಪವಿಧಿಗಳದಾವೆ. 5 ಉಪವಿಧಿಗಳ ಬಗ್ಗೆ ಚರ್ಚೆ ಮಾಡೋಣ. ಅದ್ರಾಗ ಒಂದನೇದು ಯಾವುದು, ಕಂಪೋಸಿಷನ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್ಸ್. ಅದ್ರಾಗ ಒಂದೇದು ಯಾವುದು, ಆರ್ಟಿಕಲ್ 80+1 ಏನ್ ಹೇಳ್ತೈತಿ ಅಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ ಶಾಲ್ ಕನ್ಸಿಸ್ಟ್ ಆಫ್, ರಾಜ್ಯಸಭೆಯು ಇವುಗಳನ್ನು ಒಳಗೊಂಡಿರಬೇಕು. ರಾಜ್ಯಸಭೆ ಇವರನ್ನು ಒಳಗೊಂಡಿರಬೇಕು. ಶಾಲ್ ಬಿ ಕನ್ಸಿಸ್ಟ್ ಆಫ್, ಕಂಪಲ್ಸರಿ ಇವರನ್ನು ಹೊಂದಿರಬೇಕು. ಯು ಕೆನಾಟ್ ಡಿನೈಡ್ ದಟ್, ನೀವು ಅದನ್ನ ಉಲ್ಲಂಘನೆ ಮಾಡಕ್ ಬರೋದಿಲ್ಲ, ಆಮೇಲೆ ಅದಕ್ಕೆ ತಕರಾರು ಮಾಡಕ್ ಬರೋಲ್ಲ. ಕಂಪಲ್ಸರಿ ಅವರನ್ನ ಒಳಗೊಂಡಿರಬೇಕು. ಯಾರನ್ನ ಅಂತ ಕೇಳಿದ್ರೆ ಒಂದೇದು ಹೇಳ್ತೈತಿ ಆರ್ಟಿಕಲ್ 80+1 ಉಪಬಂಧ ಎ ಹೇಳ್ತೈತಿ. ಏನಂತೇಳಿ, 12 members to be nominated by the president in accordance with provision of clause 3. ಅಂದ್ರೆ ರಾಜ್ಯಸಭೆಗೆ 12 ಜನ ಸದಸ್ಯರನ್ನ ರಾಷ್ಟ್ರಪತಿಗಳು ನೇಮಕ ಮಾಡಲೇಬೇಕು. ಅದು ಹೆಂಗೆ ನೇಮಕ ಮಾಡಬೇಕು, ಪ್ರವಿಷನ್ 3 ಹೇಳುವ ರೀತಿ. ಅಂದ್ರೆ ಆರ್ಟಿಕಲ್ 80+3 ಏನ್ ಹೇಳ್ತೈತಿ, ಅದರ ಪ್ರಕಾರ 12 ಜನ ಸದಸ್ಯರನ್ನ ರಾಷ್ಟ್ರಪತಿಗಳು ನೇಮಕ ಮಾಡಬೇಕು. ಇಟ್ ಇಸ್ ಎನ್ ಕ್ಲಿಯರ್ ಕಟ್ ಮೆಸೇಜ್ ಟು ದಿ ಕಂಪೋಸಿಷನ್ ಆಫ್ ದಿ ರಾಜ್ಯಸಭೆಯ ರಚನೆಯಲ್ಲಿ ಒಂದನೇದು ಏನಪ್ಪಾ ಅಂತಂದ್ರೆ 12 ಜನ ಸದಸ್ಯರನ್ನ ರಾಷ್ಟ್ರಪತಿಗಳು ನೇಮಕ ಮಾಡಬೇಕು. ನೋ ಇಫ್ಸ್ ಅಂಡ್ ಬಟ್ಸ್, ಇಲ್ಲಿ ಬೇರೆ ಏನು ಆದ್ರ ಗೀದ್ರ ಏನೂ ಇಲ್ಲ. 12 ಜನ ಸದಸ್ಯರನ್ನ ಕಂಪಲ್ಸರಿ ರಾಷ್ಟ್ರಪತಿ ನೇಮಕ ಮಾಡಲೇಬೇಕು. ಆರ್ಟಿಕಲ್ 80+1 ಉಪಬಂಧ ಎ ಹೇಳ್ತೈತಿ. ಆರ್ಟಿಕಲ್ 80 ಪ್ರವಿಷನ್ 1 ಸಬ್ ಎ, it clears that the 12 members of the Rajya Sabha shall be nominated by the president. ಆಮೇಲೆ ಆರ್ಟಿಕಲ್ 80+1 ಬಿ ಏನ್ ಹೇಳ್ತೈತಿ ಅಂತ ನೋಡೋದಾದ್ರೆ ಏನ್ ಹೇಳ್ತೈತಿ, ನಾಟ್ ಮೋರ್ ದೆನ್ 238 ರಿಪ್ರೆಸೆಂಟೇಟಿವ್ ಆಫ್ ದಿ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರಿ. ಇಲ್ಲಿ ಏನ್ ಹೇಳ್ತೈತಿ ಅಂತಂದ್ರೆ 238ಕ್ಕೆ ಹೆಚ್ಚಿಲ್ಲದಂತೆ, ನಾಟ್ ಮೋರ್ ದೆನ್ 238 ಮೆಂಬರ್ಸ್, ಹೆಚ್ಚಿಲ್ಲದಂತೆ ಸದಸ್ಯರನ್ನ ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆ ಮಾಡಬೇಕು. ನಾಟ್ ಮೋರ್ ದೆನ್ 238 ಮೆಂಬರ್ಸ್ ಫ್ರಮ್ ದಿ ಸ್ಟೇಟ್ಸ್ ಆಫ್ ದಿ ಇಂಡಿಯಾ ಅಂಡ್ ಯೂನಿಯನ್ ಟೆರಿಟರೀಸ್. ಭಾರತದ ಸಂಸತ್ತಿನ ಭಾಗವಾಗಿರ್ತಕ್ಕಂಥ ರಾಜ್ಯಸಭೆಗೆ ರಾಜ್ಯಗಳ ಸದಸ್ಯರ ಸಂಖ್ಯೆ ಎಷ್ಟಿರಬೇಕು ಅಂತಂದ್ರೆ 238ಕ್ಕಿಂತ ಹೆಚ್ಚಿರಬಾರದು. ದೇರ್ ಇಸ್ ಅನ್ ಲಿಮಿಟ್ ಟು ದಿ ಮೆಂಬರ್ಸ್ ಆಫ್ ದಿ ರಾಜ್ಯಸಭಾ, ದಟ್ ಈಸ್ 238. ಯು ಕೆನಾಟ್ ಎಕ್ಸೀಡ್ ದೆನ್ 238. ನೀವು 238 ದಾಟುವ ಹಾಗಿಲ್ಲ. 238 ಸದಸ್ಯರನ್ನ ಭಾರತದ ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆ ಮಾಡಬೇಕು. ದಿಸ್ ಇಸ್ ಕ್ಲಿಯರ್ ಕಟ್ ಇಂಡಿಕೇಶನ್ ಅಬೌಟ್ ದಿ ನಂಬರ್ಸ್ ಆಫ್ ದಿ ಮೆಂಬರ್ಸ್ ಆಫ್ ರಾಜ್ಯಸಭಾ. ಏನು ಒಂದನೇದು ಕ್ಲಿಯರ್ ಮಾಡ್ತೈತಿ, 12 ಜನ ಸದಸ್ಯರನ್ನ ರಾಷ್ಟ್ರಪತಿಗಳು ನೇಮಕ ಮಾಡಬೇಕು ಮತ್ತು 238ಕ್ಕೂ ಹೆಚ್ಚಿಲ್ಲದಂತೆ ಸದಸ್ಯರನ್ನ ರಾಜ್ಯಗಳಿಂದ ಆಯ್ಕೆ ಮಾಡಬೇಕು. ಅಂದ್ರೆ ಆರ್ಟಿಕಲ್ 80+1 ಇಂಡಿಕೇಶನ್ ಏನ್ ಮಾಡ್ತೈತಿ ಅಂದ್ರೆ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 250 ಅಂದಂಗಾಯ್ತು. ಯಾಕಂತಂದ್ರೆ ಇಲ್ಲಿ 12 ಪ್ಲಸ್ ಇದು 238. ಯು ಕೆನಾಟ್ ಎಕ್ಸೀಡ್ ದೆನ್ 250.
ರಾಷ್ಟ್ರಪತಿಗಳು ಇಲ್ಲ ನಾ ಇನ್ನೊಂದು 4 ಮಂದಿ ಹೆಚ್ಚಿಗೆ ಆಯ್ಕೆ ಮಾಡ್ತೀನಿ ಅಂತ ಅನ್ನಕ್ ಬರಂಗಿಲ್ಲ. ರಾಷ್ಟ್ರಪತಿಗಳು ಏನ್ ಮಾಡಬೇಕು ಅಂದ್ರೆ ಕೇವಲ 12 ಜನ ಸದಸ್ಯರನ್ನ ಮಾತ್ರ ಆಯ್ಕೆ ಮಾಡಬೇಕು ರಾಜ್ಯಸಭೆಗೆ. ಇಲ್ಲ ಇನ್ನೊಂದು 4 ಜನ ಆಯ್ಕೆ ಮಾಡೋಣ ತಡಿ ಅಂತ ಬರಬರ ಕರ್ಕೊಂಬಂದು ಕುಣ್ಸಕ್ ಬರಂಗಿಲ್ಲ. ಹೌದಾ? ಇನ್ನು ರಾಜ್ಯಗಳು 238ಕ್ಕಿಂತ ಹೆಚ್ಚಿನ ಸದಸ್ಯರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡುವಂತಿಲ್ಲ. ನಮ್ಮಲ್ಲಿ ಭಾರತದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳು ಸೇರಿ 238 ಜನ ಮಾತ್ರ ಆಯ್ಕೆ ಮಾಡಬೇಕು. ಅದಕ್ಕಿಂತ ಹೆಚ್ಚಿನ ಜನರನ್ನ ಆಯ್ಕೆ ಮಾಡಕ್ ಬರಂಗಿಲ್ಲ. ಇಲ್ರಿ ನಾವು ಕರ್ನಾಟಕದಿಂದ ಇನ್ನೊಂದು 4 ಮಂದಿ ಹೆಚ್ಚಿನ ಕಳಿಸ್ತೀವಿ, ಕರ್ಕೊಂಡು ಇಟ್ಕೋರಿ ಅಂತ ಅನ್ನಕ್ ಬರಂಗಿಲ್ಲ. ಅದೇನು ಮದುವೆ ಮನಿ ಅಲ್ಲ, ಬಂದವರಿಗೆಲ್ಲ ಕರೆಕ್ಟ್ ಚೇರ್ ಹಾಕಿ ಕುಣ್ಸಾಕ. ದಟ್ ಇಸ್ ಅನ್ ಸಿಸ್ಟಮ್ಯಾಟಿಕ್ ರಿಚುವಲ್ಸ್ ಆರ್ ದೇರ್. ಅಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಪದ್ಧತಿಗಳದಾವೆ, ಅದನ್ನೇ ಅನುಸರಿಸಬೇಕು. ಸಂವಿಧಾನವೇ ಬರೆಯುತ್ತದೆ ಏನಂತೇಳಿ, ರಾಜ್ಯಸಭೆಯ ಸಂಖ್ಯೆ ಸದಸ್ಯರ ಸಂಖ್ಯೆ 250 ಮೀರುವಂತಿಲ್ಲ. 12 ಜನ ರಾಷ್ಟ್ರಪತಿಗಳ ನೇಮಕ ಮಾಡ್ತಾರೆ, ನಾಮನಿರ್ದೇಶನ ಮಾಡ್ತಾರೆ, 238 ಜನರನ್ನ ರಾಜ್ಯಗಳು ಆಯ್ಕೆ ಮಾಡಬೇಕು. ಇದು ರಾಜ್ಯಸಭೆಯ ಜನರ ಸಂಖ್ಯೆಯ ಬಗ್ಗೆ. ಹೌದಾ? ಕೇಳ್ತಾರೆ ಕ್ವಶನ್, ರಾಷ್ಟ್ರಪತಿಗಳು ರಾಜ್ಯಸಭೆಗೆ ಆಯ್ಕೆ ಮಾಡುವ ಸದಸ್ಯರ ಸಂಖ್ಯೆ 12, 14, 16, 18. ಎಷ್ಟು? ಕೇವಲ 12 ಜನ. ಆಮೇಲೆ ರಾಜ್ಯಸಭೆಯ ಒಟ್ಟು ಸಂಖ್ಯೆ ಎಷ್ಟು? 250. ಈಗ ಎಷ್ಟೈತಿ? 245. 245 ಜನ ಈಗ ರಾಜ್ಯಸಭೆಯ ಸದಸ್ಯರ ಸಂಖ್ಯೆ ಇದೆ. ಹೌದಾ? ಏನಿರಬೇಕು ಕ್ಲಿಯರ್ ಆಗಿ? ಏನ್ ಗೊತ್ತಾಕತಿ ಇದರಿಂದ ಅಂತಂದ್ರೆ ರಾಜ್ಯಸಭೆಯ ಸಂಖ್ಯೆಯ ಬಗ್ಗೆ ಗೊತ್ತಾಕತಿ. ಆರ್ಟಿಕಲ್ 80(1). ಆಮೇಲೆ ರಾಜ್ಯಸಭೆಯಲ್ಲಿ 2 ರೀತಿ ಸದಸ್ಯರು ಇರ್ತಾರೆ ಅಂತ ಗೊತ್ತಾಗ್ತೈತಿ. ಒಂದು ನಾಮಿನೇಟೆಡ್ ಸದಸ್ಯರು, ನಾಮನಿರ್ದೇಶನಗೊಂಡ ಸದಸ್ಯರು ಇರ್ತಾರೆ. ಆಮೇಲೆ ಇನ್ನೊಂದು ರಾಜ್ಯಗಳಿಂದ ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರು ಇರ್ತಾರೆ ಅಂತ ಇದ್ರ ಮೂಲಕ ನಮ್ಗೆ ಗೊತ್ತಾಕತಿ. ಏನ್ ಗೊತ್ತಾಕತಿ? ರಾಜ್ಯಸಭಾ ಹ್ಯಾವ್ ಅ ನಾಮಿನೇಟೆಡ್ ಮೆಂಬರ್ಸ್ ಅಂಡ್ ಎಲೆಕ್ಟೆಡ್ ಮೆಂಬರ್ಸ್ ಆಲ್ಸೋ. ನಾಮಿನೇಟೆಡ್ ಪ್ಲಸ್ ಎಲೆಕ್ಟೆಡ್ ಮೆಂಬರ್ಸ್ ಅನ್ನ ಹೊಂದಿರ್ತೈತಿ. ಸರ್, ಎಲ್ಲರನ್ನು ಎಲೆಕ್ಟ್ ಮಾಡಬೇಕಾಗಿತ್ತು, ನಾಮಿನೇಟೆಡ್ ಯಾಕೆ ಮಾಡ್ತಾರೆ, ತಪ್ಪಲ್ಲನ್ರಿ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಐತಿ. ಆರ್ಟಿಕಲ್ 80 (1)(3) ಹೇಳ್ತೈತಿ. ಏನಂತ ಹೇಳಿ ಅಂತಂದ್ರೆ, ಯಾಕೆ ನಾವು ನಾಮಿನೇಟೆಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಹೇಳ್ತೈತಿ ಅದು. ವೈ ಶುಡ್ ರಾಷ್ಟ್ರಪತಿ ನಾಮಿನೇಟೆಡ್ ಮೆಂಬರ್ಸ್ ಟು ದಿ ರಾಜ್ಯಸಭಾ ಅಂತೇಳಿ ಹೇಳ್ತೈತಿ. ಇನ್ನು ಇವ್ರನ್ನ ಎಲೆಕ್ಟೆಡ್ ಮೆಂಬರ್ಸ್ ಅನ್ನ ಹೆಂಗ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಹೇಳ್ತೈತಿ. ಹೌ ಎಲೆಕ್ಟೆಡ್ ಮೆಂಬರ್ ಶುಡ್ ಬಿ ಎಲೆಕ್ಟೆಡ್, whether it is conduct the election whether it is directly or indirectly. ಇವರಿಗೆ ಆಯ್ಕೆಯನ್ನ ನೇರವಾಗಿ ಆಯ್ಕೆ ಮಾಡ್ತೀವೋ ಅಥವಾ ಪರೋಕ್ಷವಾಗಿ ಆಯ್ಕೆ ಮಾಡ್ತೀವೋ ಅನ್ನೋದ್ರ ಬಗ್ಗೆ ಇದು ಕ್ಲಾರಿಫೈ ಮಾಡ್ತೈತಿ. ಇದಿಷ್ಟು ಮಾಹಿತಿ ಆರ್ಟಿಕಲ್ 80 (1) ಬಗ್ಗೆ. ಇನ್ನು ಎರಡನ್ನ ನೋಡೋಣ ಏನ್ ಹೇಳ್ತೈತಿ ಅಂತ ಹೇಳಿ. ಆರ್ಟಿಕಲ್ 80 (2) ಏನ್ ಹೇಳ್ತೈತಿ ಅಂತ ನೋಡೋಣ. ಈಗ ನಾವು ರಾಜ್ಯಸಭೆಗೆ ರಾಜ್ಯಗಳಿಂದ 238 ಜನನ ಆಯ್ಕೆ ಮಾಡಬೇಕು ಅಂತೇಳಿ ಆರ್ಟಿಕಲ್ 80 (1) ಉಪಬಂಧ ಬಿ ಹೇಳ್ತೈತಿ. 238 ಜನನ ಆಯ್ಕೆ ಮಾಡಬೇಕು ಅಂತೇಳಿ. ಹೌದಾ? ಹಾಗಾದ್ರೆ ಕರ್ನಾಟಕದಿಂದ ಎಷ್ಟು ಜನ, ಉತ್ತರ ಪ್ರದೇಶದಿಂದ ಎಷ್ಟು ಜನ, ಮಹಾರಾಷ್ಟ್ರದಿಂದ ಎಷ್ಟು ಜನ? ಹೌ ಟು ಡಿಸೈಡ್ ದಟ್? ಕರ್ನಾಟಕದಿಂದ ಇಷ್ಟೇ ಜನನ್ನ ನೀವು ಆಯ್ಕೆ ಮಾಡಬೇಕು, ಮಹಾರಾಷ್ಟ್ರದಿಂದ ಇಷ್ಟೇ ಜನನ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕು. ಎಲ್ಲಿ ಬರ್ದಾರೆ? ಯಾವ ಪ್ರಾವಿಷನ್ ಪ್ರಕಾರ ಅದನ್ನ ಸಂಖ್ಯೆಯನ್ನ ನಿರ್ಧಾರ ಮಾಡ್ತಾರೆ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡ್ತೈತಿ ಯಾವುದು? ಆರ್ಟಿಕಲ್ 80 (2). ಏನ್ ಮಾಡ್ತೈತಿ? ದ ಅಲೋಕೇಶನ್ ಆಫ್ ಸೀಟ್ಸ್ ಇನ್ ದಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಟು ಬಿ ಫಿಲ್ಡ್ ಬೈ ದಿ ರಿಪ್ರೆಸೆಂಟೇಟಿವ್ ಆಫ್ ದಿ ಸ್ಟೇಟ್. ರಾಜ್ಯಗಳ ಪ್ರತಿನಿಧಿಯನ್ನ ರಾಜ್ಯಸಭೆಯಲ್ಲಿ ಆಯ್ಕೆ ಮಾಡುವಾಗ ಏನ್ ಮಾಡಬೇಕು? ರಾಜ್ಯಗಳ ಪ್ರತಿನಿಧಿಗಳನ್ನ ಜೊತೆಗೆ ಯೂನಿಯನ್ ಟೆರಿಟರಿ ಪ್ರತಿನಿಧಿಗಳನ್ನ, ಕೇಂದ್ರಾಡಳಿತ ಪ್ರದೇಶದ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಾಗ ಒಂದು ನಿಯಮವನ್ನ ಪಾಲಿಸಬೇಕು. ಶಾಲ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ದಿ ಪ್ರಾವಿಷನ್ ಇನ್ ದಟ್ ಬಿಹಾಫ್ ಕಂಟೈನ್ಡ್ ಇನ್ 4th ಶೆಡ್ಯೂಲ್. 4ನೇ ಅನುಸೂಚಿಯಲ್ಲಿ ಹೇಳಿದಂತೆ, 4ನೇ ಅನುಸೂಚಿಯಲ್ಲಿ ಮಾರ್ಗದರ್ಶನ ಮಾಡಿದಂತೆ ರಾಜ್ಯಗಳಿಗೆ ಅವರ ಪಾಲಿನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಅಧಿಕಾರವನ್ನ ಕೊಡಬೇಕು. 4ನೇ ಅನುಸೂಚಿ ಏನ್ ಹೇಳ್ತೈತಿ ಅಂತಂದ್ರೆ, ನಿಮ್ಮ ರಾಜ್ಯಕ್ಕೆ ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ರಾಜ್ಯಸಭೆಯ ಸೀಟ್ಗಳನ್ನ ಅಲೋಕೇಟ್ ಮಾಡ್ತೀವಿ, ನಿರ್ಧರಿಸ್ತೀವಿ. ಫಾರ್ ಎಕ್ಸಾಂಪಲ್, ರಾಜ್ಯದ ಜನಸಂಖ್ಯೆ 1 ಕೋಟಿ ಐತಂದ್ರ ಅಲ್ಲಿ 2 ಜನ ರಾಜ್ಯಸಭೆಯ ಸದಸ್ಯರು ಇರಬೇಕು. ಅಂದ್ರೆ ಕರ್ನಾಟಕದ ಜನಸಂಖ್ಯೆ ಫಾರ್ ಎಕ್ಸಾಂಪಲ್ 1 ಕೋಟಿ ಇತ್ತು ಅಂತಂದ್ರ ಆ 1 ಕೋಟಿ ಜನರನ್ನ ರಿಪ್ರೆಸೆಂಟ್ ಮಾಡಲು ರಾಜ್ಯಸಭೆಯಲ್ಲಿ 2 ಜನ ಸದಸ್ಯರು ಕರ್ನಾಟಕದಿಂದ ಆಯ್ಕೆಯಾಗಬೇಕು ಅಂತ ಅರ್ಥ. ಹೌದಾ? ನಮ್ಮ ಕರ್ನಾಟಕದ ಜನಸಂಖ್ಯೆ 6 ಕೋಟಿ. ಹೀಗಾಗಿ ಕರ್ನಾಟಕದ ರಾಜ್ಯಸಭೆಯ ಸದಸ್ಯರು ಎಷ್ಟು ಜನಪ್ಪ ಅಂತಂದ್ರೆ 12 ಜನ. ಹಿಂಗ ಅಂದ್ರೆ ಜನಸಂಖ್ಯೆಯ ಆಧಾರದ ಮೇಲೆ ರಾಜ್ಯಸಭೆಯ ಸೀಟನ್ನ ನಿರ್ಧರಿಸಲಾಗುತ್ತದೆ. ಹಿಂಗಾಗಿನೇ ತಕರಾರು ನಡೆದದ. ಯಾಕಂತಂದ್ರೆ ಉತ್ತರದ ರಾಜ್ಯಗಳು ಜನಸಂಖ್ಯೆಯಲ್ಲಿ ಜಾಸ್ತಿ ಇರೋದು, ದಕ್ಷಿಣದ ರಾಜ್ಯಗಳು ಜನಸಂಖ್ಯೆಯನ್ನ ಕಡಿಮೆ ಹೊಂದಿರೋದ್ರಿಂದ ಅವರ ರಿಪ್ರೆಸೆಂಟೇಟಿವ್ ಜಾಸ್ತಿ ಆಗ್ತಿದ್ದಾರೆ, ನಮ್ಮ ರಿಪ್ರೆಸೆಂಟೇಷನ್ ಕಡಿಮೆ ಆಗ್ತಿದೆ ಅಂತ ಹೇಳಿ ತಕರಾರು. ಉತ್ತರ ಪ್ರದೇಶದ ಜನಸಂಖ್ಯೆ ಎಷ್ಟೈತಿ? 40 ಕೋಟಿ ಐತಿ ಅಂತ ಅನ್ಕೊಳ್ಳೋಣ ನಾವು. ಎಕ್ಸಾಕ್ಟ್ ಫಿಗರ್ ನನಗೂ ಗೊತ್ತಿಲ್ಲ ಎಷ್ಟದ ನೋಡ್ರಿ. ಈಗ 1 ಕೋಟಿಗೆ 2 ಜನದಂತೆ ರಾಜ್ಯಸಭೆಗೆ ಆಯ್ಕೆ ಮಾಡ್ಯಾರ. 40 ಕೋಟಿಗೆ ಎಷ್ಟಾಯ್ತು? 80 ಜನ ಅಲ್ಲಿದ್ದ ಬಂದ್ರು.
ಕರ್ನಾಟಕ ಕೇವಲ 6 ಕೋಟಿ ಐತಿ, 12 ಜನ ಇಲ್ಲಿದ್ದ ಬಂದ್ರು. ಅಂದ್ರೆ ಕರ್ನಾಟಕದ ರಿಪ್ರೆಸೆಂಟೇಷನ್ ಕಡಿಮೆ ಆಯ್ತು. ಅಮೆರಿಕಾದೊಳಗೆ ಏನೈತಿ, ಎಲ್ಲಾ ರಾಜ್ಯಗಳಿಂದ ಕೇವಲ ಇಬ್ಬಿಬ್ರು ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಅಲ್ಲಿ ಅವ್ರ ಜನಸಂಖ್ಯೆಯನ್ನು ಕನ್ಸಿಡರ್ ಮಾಡೋದಿಲ್ಲ. ಆದ್ರೆ ಭಾರತದಲ್ಲಿ ರಾಜ್ಯಸಭೆಗಳಿಗೆ ಸಂಬಂಧಿಸಿದಂತೆ ಸೀಟ್ ಅನ್ನ ಅಲೋಕೇಶನ್ ಮಾಡಲು 4ನೇ ಅನುಸೂಚಿಯಲ್ಲಿ ಪ್ರಾವಿಷನ್ ಗಳನ್ನ ಬರ್ತಾರೆ. ಆ ಪ್ರಾವಿಷನ್ ನಲ್ಲಿ ಜನಸಂಖ್ಯೆಯನ್ನ ಆಧಾರವಾಗಿಟ್ಕೊಂಡಾರೆ. ಜನಸಂಖ್ಯೆಯನ್ನ ಆಧಾರವಾಗಿಟ್ಕೊಂಡು ರಾಜ್ಯಸಭೆಗೆ ಸದಸ್ಯರನ್ನ ನಿರ್ಧರಿಸ್ತಾರೆ, ರಾಜ್ಯಗಳ ಪ್ರತಿನಿಧಿಗಳನ್ನ ನಿರ್ಧರಿಸ್ತಾರೆ. ಇದು ನಮಗೆ ಗೊತ್ತಿರಬೇಕು. ಅಂದ್ರೆ ನಮ್ಮ ಮನೆ ಜನಸಂಖ್ಯೆ ಜಾಸ್ತಿ ಇತ್ತು ಅಂತಂದ್ರೆ ನಮ್ಮ ರಿಪ್ರೆಸೆಂಟೇಷನ್ ಜಾಸ್ತಿ ಇರ್ತೈತಿ ಅಂತ. ಇದು ಹೆಂಗಾಗತೈತಿ ಅಂತಂದ್ರೆ ಜನಸಂಖ್ಯೆನ ಹೆಚ್ಚು ಮಾಡಕ್ಕೆ ಪ್ರೋತ್ಸಾಹ ಕೊಟ್ಟಂಗ ಆಗತೈತಿ. ಜನಸಂಖ್ಯೆನ ಹೆಚ್ಚು ಮಾಡಕ್ಕೆ ಪ್ರೋತ್ಸಾಹ ಕೊಟ್ರಿ ಅಂತಂದ್ರೆ ರಿಸೋರ್ಸ್ ಎಲ್ಲಿ ಐತಿ, ಜನರನ್ನ ಸಾಕಾಕ ರಿಸೋರ್ಸ್ ಎಲ್ಲಿ ಐತಿ ನಿಮ್ಮ ಹತ್ರ. ಅದಕ್ಕೆ ಏನ್ ಮಾಡ್ರಿ, ತಿದ್ದುಪಡಿ ತಗೊಂಡ್ಬಂತು ಅಂತ ದಕ್ಷಿಣ ಭಾರತದ ರಾಜ್ಯಗಳ ಅಂಬೋಣ ಏನಪ್ಪಾ ಅಂತಂದ್ರೆ, ಅಂಬೋಣ ಅಲ್ಲ ರಿಯಾಲಿಟಿನ ಏನಪ್ಪಾ ಅಂತಂದ್ರೆ, ಒಂದು ರಾಜ್ಯಕ್ಕೆ ಇಂತಿಷ್ಟು ಜನ ಅಂತೇಳಿ ರಿಪ್ರೆಸೆಂಟೇಷನ್ ಅನ್ನು ಕೊಡ್ರಿ ಅಂತ. ಕರ್ನಾಟಕಕ್ಕೆ 6 ಜನ ಮಂದಿನ ಕೊಟ್ರಿ ಅಂತಂದ್ರೆ ಉಳಿದ ಎಲ್ಲಾ ರಾಜ್ಯಗಳಿಗೂ 6 ಜನ ಅಷ್ಟೇ. ವೆದರ್ ಇಟ್ ಈಸ್ ಅ ಸ್ಮಾಲ್ ಸ್ಟೇಟ್ ಇನ್ ರಿಗಾರ್ಡ್ ವಿತ್ ಪಾಪ್ಯುಲೇಷನ್ ಆರ್ ಇಟ್ ಈಸ್ ಅನ್ ಬಿಗ್ ಸ್ಟೇಟ್ ಇನ್ ರಿಗಾರ್ಡ್ಸ್ ವಿತ್ ಪಾಪ್ಯುಲೇಷನ್. ಜನಸಂಖ್ಯೆಯಲ್ಲಿ ದೊಡ್ಡದರ ಇರಲಿ ಸಣ್ಣದರ ಇರಲಿ ಈಕ್ವಲ್ ರಿಪ್ರೆಸೆಂಟೇಷನ್ ಅನ್ನು ಕೊಡ್ರಿ ಅಂತ ನಡೆದದ. ಯಾಕಂತಂದ್ರೆ ಹಂಗೆ ಆಗ್ತಿರೋದು, ನಾವು ಹೆಚ್ಚಿಗೆ ಟ್ಯಾಕ್ಸ್ ಕಟ್ಟೋದು, ನಮ್ಮ ಹಣ ಆ ಉತ್ತರದ ರಾಜ್ಯಗಳಿಗೆ ಜಾಸ್ತಿ ಯೂಸ್ ಆಗೋದು. ಇಲ್ಲ ದೇಶ ಅಂತಂದ್ರೆ ಒಂದ್ ಕಡೆದು ಬರೋ ಒಂದ್ ಕಡೆದು ತಗೊಂಡು ಎಲ್ಲರಿಗೂ ಹಂಚಬೇಕಾಗಿರ್ತೈತಿ ಇಲ್ಲ ಅನ್ನೋದಿಲ್ಲ. ಬಟ್ ವಾಟ್ ಅಬೌಟ್ ಅವರ್ ರಿಪ್ರೆಸೆಂಟೇಷನ್? ಹೌದಾ? ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಸಂಖ್ಯೆ ಕೇವಲ 12, ನೆನಪಿರಲಿ. ಅದೇ ಉತ್ತರ ಪ್ರದೇಶದಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಸಂಖ್ಯೆ 31. ಬಿಕಾಸ್ ಆಫ್ ವಾಟ್? ದೇ ಹ್ಯಾವ್ ಅ ಹೈಯೆಸ್ಟ್ ಪಾಪ್ಯುಲೇಷನ್ ಇನ್ ಅವರ್ ನೇಷನ್. ವಿ ಹ್ಯಾವ್ ಲೋ ಪಾಪ್ಯುಲೇಷನ್ ವಿತ್ ಕಂಪೇರ್ ಟು ದಿ ಉತ್ತರ ಪ್ರದೇಶ್. ಉತ್ತರ ಪ್ರದೇಶಕ್ಕೆ ಹೋಲಿಸಿದರೆ ನಮ್ಮ ರಾಜ್ಯದ ಜನಸಂಖ್ಯೆ ಕಡಿಮೆ ಇದೆ, ಹೀಗಾಗಿ ನಮ್ಮ ರಿಪ್ರೆಸೆಂಟೇಷನ್ ಕಡಿಮೆ ಇದೆ. ಅಂದ್ರೆ ನಾವು ಉತ್ತರ ಪ್ರದೇಶದಷ್ಟು ಜನಸಂಖ್ಯೆಯನ್ನು ಹೊಂದಿದ್ವಿ ಅಂತಂದ್ರೆ ನಮ್ಮ ರಿಪ್ರೆಸೆಂಟೇಷನ್ ಉತ್ತರ ಪ್ರದೇಶದಷ್ಟು ಆಗ್ತದೆ. ಹೌದಿಲ್ಲ? ಅಂದ್ರೆ ನಾವು ಜನಸಂಖ್ಯೆಗೆ ಪ್ರೋತ್ಸಾಹ ಕೊಡ್ಬೇಕಂದಂಗಾಯ್ತು. ಜನಸಂಖ್ಯೆಯನ್ನು ಹೆಚ್ಚು ಮಾಡಕ್ಕೆ, ಪಾಪ್ಯುಲೇಷನ್ ಅನ್ನು ಹೆಚ್ಚು ಮಾಡಕ್ಕೆ ಏನೋ ಪ್ರೋತ್ಸಾಹ ಕೊಡ್ಬೇಕಂದಂಗಾಯ್ತು. ಹಂಗ ಪಾಪ್ಯುಲೇಷನ್ ಹೆಚ್ಚು ಮಾಡಕ್ಕೆ ನಾವು ಪ್ರೋತ್ಸಾಹ ಕೊಟ್ಟಿವಿ ಅಂತಂದ್ರೆ ವಾಟ್ ಅಬೌಟ್ ಜನಸಂಖ್ಯಾ ನಿಯಂತ್ರಣ? ಅದು ಇಲ್ಲಿ ಹೋಗ್ತೈತಿ. ಇದ್ರ ಬಗ್ಗೆನೂ ಒಂದ್ ಸ್ವಲ್ಪ ಪಾಲಿಸಿ ಫ್ರೇಮ್ ಮಾಡೋರು ಅಂದ್ರೆ MLA MP ಗಳು ಮಾತಾಡ್ಬೇಕಾಗ್ತೈತಿ. ಇರ್ಲಿಲ್ಲ ಅಂತಂದ್ರೆ ಕೆಲಸ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಲಾಭನೇ ಇರ್ತೈತಿ, ಅವ್ರು ಯಾರು ಮಾತಾಡೋದಿಲ್ಲ. ಉತ್ತರದ ರಾಜ್ಯಗಳು ಲುಕ್ಸಾನ್ ಆಗೋದು ನಮಗೆ. ನಾವು ಮಾತಾಡ್ಬೇಕಾಗೈತಿ. ನಮ್ಮ ರಿಪ್ರೆಸೆಂಟೇಷನ್ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಡ್ರಿ. ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ ಇಂತಿಷ್ಟು ಏನು ರಿಪ್ರೆಸೆಂಟೇಷನ್ ಅನ್ನ ಕೊಡ್ರಿ. 30 ಜನ ಉತ್ತರ ಪ್ರದೇಶ ಕೊಟ್ರಿ ಅಂದ್ರೆ 30 ಜನ ಕರ್ನಾಟಕಕ್ಕೂ ಕೊಡ್ರಿ, 30 ಜನ ಮಹಾರಾಷ್ಟ್ರಕ್ಕೂ ಕೊಡ್ರಿ, 30 ಜನ ಕೇರಳಕ್ಕೂ ಕೊಡ್ರಿ, 30 ಜನ ಪಂಜಾಬಕ್ಕೂ ಕೊಡ್ರಿ. ದೇರ್ ಇಸ್ ನೋ ಪಾರ್ಶಾಲಿಟಿ. ಇವರು ಇಕ್ವಿಟಿಯನ್ನ ಮಾಡಕ್ ಹೋಗಿ ನಮಗೂ ಅನ್ಯಾಯ ಮಾಡ್ತಿದ್ದಾರೆ. ಇಕ್ವಾಲಿಟಿಯನ್ನ ತಗೊಂಬರಿ. ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಇಕ್ವಿಟಿ ಅಂಡ್ ಇಕ್ವಾಲಿಟಿ. ಹೌದಾ? ನಮಗೆ ಬೇಕಾಗಿರೋದು ಇಕ್ವಾಲಿಟಿ ವಿತ್ ರಿಗಾರ್ಡ್ಸ್ ಟು ದಿ ಸೀಟ್ಸ್ ಅಲೋಕೇಶನ್ ಇನ್ ರಾಜ್ಯಸಭಾ. ರಾಜ್ಯಸಭೆಯಲ್ಲಿ ಸೀಟನ್ನ ಹಂಚಿಕೆ ಮಾಡುವುದರ ಸಲುವಾಗಿ ನಮಗೆ ಇಕ್ವಾಲಿಟಿಯನ್ನ ತಗೊಂಬರಿ ಅನ್ನೋದು ನಮ್ಮ ಅಭಿಮತ. ಬಿಕಾಸ್ ಆಫ್ ವಾಟ್? ಅವರ್ ರಿಪ್ರೆಸೆಂಟ್ ಡಿಕ್ರೀಸ್ಡ್. ಈಗ ನಾಳೆನ ಜನಸಂಖ್ಯೆ ಆಧಾರದ ಮೇಲೆ ಮತ್ತೆ ಏನಾದರೂ ಸೀಟ್ಗಳ ಹಂಚಿಕೆ ಮಾಡಿದ್ವಿ. ಯಾಕಂದ್ರೆ ಅದ್ರ ಸಂಬಂಧ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಪಾರ್ಲಿಮೆಂಟ್ ಅನ್ನ ರಿನೋವೇಷನ್ ಮಾಡಿದ್ವಿ. ಹಳೆ ಪಾರ್ಲಿಮೆಂಟ್ ಕಿಂತನೂ ಸೀಟ್ಗಳ ಸಂಖ್ಯೆನ ಜಾಸ್ತಿ ಮಾಡ್ಕೊಂಡಿವಿ. ಬಿಕಾಸ್ ಆಫ್ ವಾಟ್? ಈಗ ಸದ್ಯಕ್ಕೆ 2026 ಮುಗಿಯೋದ್ರೊಳಗೆ ಜನಗಣತಿ ಮಾಡಿ ವರದಿ ಕೊಟ್ಟರು ಅಂದ್ರೆ ಜನಗಣತಿ ಆಧಾರದ ಮೇಲೆ ಸೀಟ್ಗಳ ಹಂಚಿಕೆಯನ್ನು ಮತ್ತೆ ಜಾಸ್ತಿ ಮಾಡ್ತಾರೆ. ಆವಾಗ ಉತ್ತರದ ರಾಜ್ಯಗಳಲ್ಲಿ ಜನಸಂಖ್ಯೆ ಆಟೋಮೆಟಿಕ್ ಆಗಿ ಜಾಸ್ತಿ ಆಗಿರ್ತೈತಿ. ಅವರಿಗೆ ರಿಪ್ರೆಸೆಂಟೇಷನ್ ನಮ್ಗಿಂತ ಜಾಸ್ತಿ ಸಿಕ್ಬಿಡ್ತೈತಿ. ನಮ್ಮ ರಿಪ್ರೆಸೆಂಟೇಷನ್ ಕಡಿಮೆ ಆಕೈತಿ. ಹೌದಾ? ಅದಕ್ಕೆ ರಾಜ್ಯಸಭೆಯಲ್ಲಾದರೂ, ಯಾಕಂದ್ರೆ ರಾಜ್ಯಸಭೆ ರಾಜ್ಯಗಳನ್ನ ಪ್ರತಿನಿಧಿಸುತ್ತಿರುತ್ತದೆ. ರಾಜ್ಯಗಳ ಸಮಸ್ಯೆಯನ್ನ ಅಲ್ಲಿ ನಾವು ಉಲ್ಲೇಖ ಮಾಡ್ತಿರ್ತೀವಿ. ಹೀಗಾಗಿ ಪ್ರತಿ ರಾಜ್ಯದಿಂದನೂ ಇಂತಿಷ್ಟು ಜನರನ್ನಂತೇಳಿ ಆಯ್ಕೆ ಮಾಡ್ರಿ. ಪಾಪ್ಯುಲೇಷನ್ ಅನ್ನ ಇಲ್ಲಿಗೆ ಬಿಡ್ರಿ. ಪಾಪ್ಯುಲೇಷನ್ ಆಧಾರದ ಮೇಲೆ ನೀವು ಲೋಕಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡ್ತೀರಿ ಪಾಪ್ಯುಲೇಷನ್ ಆಧಾರದ ಮೇಲೆ. ಅದಕ್ಕೆ 4ನೇ ಅನುಸೂಚಿಗೆ ಸ್ವಲ್ಪ ತಿದ್ದುಪಡಿ ತಗೊಂಡ್ಬಂದ್ರೆ ಒಳ್ಳೆಯದು. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಿಂದನೂ ಜನರು ಆಯ್ಕೆ ಆಗ್ತಾರೆ ರಾಜ್ಯಸಭೆಗೆ. ಕೇಂದ್ರಾಡಳಿತದಿಂದ ಜನರು ಆಯ್ಕೆ ಆಗ್ತಾರೆ ರಾಜ್ಯಸಭೆಗೆ. ಎಲ್ಲಿದ್ದಪ್ಪ ಅಂತಂದ್ರೆ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆ ಅಸ್ತಿತ್ವದಲ್ಲಿದೆಯೋ ಅಲ್ಲಿಂದ. ಅಂಡಮಾನ್ ನಿಕೋಬಾರ್ದಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರಂತ ಕೇಳಿದ್ರೆ ಇಲ್ಲ. ಲಕ್ಷದ್ವೀಪದಿಂದ ಆಯ್ಕೆ ಆಗ್ತಾರಂತ ಕೇಳಿದ್ರೆ ಇಲ್ಲ. ಆದ್ರೆ ಪಾಂಡಿಚೇರಿಯಿಂದ ಆಯ್ಕೆ ಆಗ್ತಾರೆ, ದೆಹಲಿಯಿಂದ ಆಯ್ಕೆ ಆಗ್ತಾರೆ, ಜಮ್ಮು ಕಾಶ್ಮೀರದಿಂದ ಆಯ್ಕೆ ಆಗ್ತಾರೆ. ಯಾಕ? ಅಲ್ಲೆಲ್ಲ ಇರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಏನಿದೆ? ವಿಧಾನಸಭೆಗಳಿವೆ. ಹೀಗಾಗಿ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆಗಳಿವೆಯೋ ಅಲ್ಲಿಂದ ಮಾತ್ರ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಕೇಂದ್ರಾಡಳಿತ ಪ್ರದೇಶದಿಂದ ರಾಜ್ಯಸಭೆಗೆ ಆಯ್ಕೆ. ಎಲ್ಲಾ ಕೇಂದ್ರಾಡಳಿತ ಪ್ರದೇಶದಿಂದ ರಾಜ್ಯಸಭೆಗೆ ಜನರನ್ನ ಆಯ್ಕೆ ಮಾಡ್ತಾರಂತ ಕೇಳಿದ್ರೆ ಇಲ್ಲ. ಎಲ್ಲಾ ಕೇಂದ್ರಾಡಳಿತ ಪ್ರದೇಶದಿಂದ ರಾಜ್ಯಸಭೆಗೆ ಸದಸ್ಯರ ಆಯ್ಕೆ ಆಗ್ತಾರಂತ ಕೇಳಿದ್ರೆ ದಟ್ ಇಸ್ ಅ ರಾಂಗ್ ಕ್ವಶನ್. ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆಗಳಿವೆಯೋ, ವಿಧಾನಸಭೆ ಅಸ್ತಿತ್ವದಲ್ಲಿದೆಯೋ ಅಲ್ಲಿ ಇಡದ. ಯಾಕಂತ ಕೇಳಿದ್ರೆ ಇಲ್ಲಿರ್ತಕ್ಕಂಥ ರಾಜ್ಯಸಭೆಯ ಸದಸ್ಯರು
ವಿಧಾನಸಭೆಯ ಸದಸ್ಯರಿಂದ ಆಯ್ಕೆ ಆಗ್ತಾರೆ, ಅಂದ್ರೆ ಪರೋಕ್ಷ ಮತದಾನದ ಮೂಲಕ ಆಯ್ಕೆ ಆಗ್ತಾರೆ. ನಾವು ಆಯ್ಕೆ ಮಾಡಿರ್ತಕ್ಕಂಥ MLA ಗಳಿಂದ ಇವರು MP ಆಗಿ ಆಯ್ಕೆ ಆಗ್ತಾರೆ ರಾಜ್ಯಸಭೆಗೆ. ಹೀಗಾಗಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆಗಳು ಇಲ್ಲ ಅಂತಂದ್ರೆ ಅಲ್ಲಿ MLA ಗಳಿಲ್ಲ ಅಂತ ಅರ್ಥ. MLA ಗಳಿಲ್ಲ ಅಂತಂದ್ರೆ ರಾಜ್ಯಸಭೆಯ ಸದಸ್ಯರಿಗೆ ಓಟ್ ಹಾಕೋರು. ಹೀಗಾಗಿ ಎಲ್ಲಿ ವಿಧಾನಸಭೆಗಳಿದೆಯೋ, ಎಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಧಾನಸಭೆಗಳಿವೆಯೋ ಅಲ್ಲಿ ಮಾತ್ರ ರಾಜ್ಯಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ ಹೊರತಾಗಿ ಬೇರೆಯಿಂದ ಆಯ್ಕೆ ಮಾಡೋದಿಲ್ಲ. ಇದು ಆರ್ಟಿಕಲ್ 80 ಸಬ್ ಕ್ಲಾಸ್ 2 ಅಲೋಕೇಶನ್ ಆಫ್ ಸೀಟ್ಸ್ ಬಗ್ಗೆ ಹೇಳ್ತೈತಿ. ಅನುಸೂಚಿ 4 ಏನ್ ಹೇಳ್ತೈತಿ ಅಂತ ಕೇಳಿದ್ರೆ ರಾಜ್ಯಸಭೆಯಲ್ಲಿ ರಾಜ್ಯಗಳ ಸೀಟ್ನ ಹಂಚಿಕೆ ಬಗ್ಗೆ ಹೇಳ್ತೈತಿ ಅಂತ ಹೇಳ್ಬೇಕಾಗೈತಿ. ಇದು ಈ ಒಂದು ವಿಚಿತ್ರ ತೋರಿಸ್ತೀನಿ ತಡ್ರಿ ಏನಾಕೈತಿ ಅಂತ. ನಾವು 4 ಹೆಂಗ್ ಬರಿತೀವಿ, ಹಿಂಗ್ ಬರಿತೀವಿ. ಇದನ್ನ ಹಿಂಗ್ ತಿರ್ಸಿಟ್ವಿ ಅಂತಂದ್ರೆ ಮಿರರ್ ಇಮೇಜ್ ಇಟ್ವಿ ಅಂತಂದ್ರೆ ಹಿಂಗಾಕೈತಿ. ಇದು ನೋಡಕ್ ಒಂಥರ ಚೇರ್ ಗತೆ ಕಾಣಿಸ್ತೈತೆ. 4 ಹಿಂಗ್ ಬರಿತೀವಿ, ಇದ್ರ ಮಿರರ್ ಇಮೇಜು ಹಿಂಗಾಕೈತಿ. ಹೌದಾ? ಅಂದ್ರೆ ಇಲ್ಲೊಬ್ಬ ವ್ಯಕ್ತಿ ಕೂತಾನು ಅಂತ, ಇಲ್ಲೊಬ್ಬ ವ್ಯಕ್ತಿನ ಕುಣಿಸಿದ್ವಿ ಅಂತ. ಅಂದ್ರೆ 4 ಮೂಲಕ ಅನುಸೂಚಿ 4 ಏನ್ ಹೇಳ್ತೈತಿ ಅಂದ್ರೆ ಚಿತ್ರದ ಮೂಲಕ ತೋರಿಸಿದ್ವಿ ಅಂತಂದ್ರೆ ಅದು ಸೀಟ್ಗಳ ಬಗ್ಗೆ ಹೇಳ್ತೈತಿ. ಯಾವ ಸೀಟ್ಗಳು? ರಾಜ್ಯಸಭೆಯಲ್ಲಿ ಸೀಟ್ಗಳು. ಯಾರಿಗೆ? ರಾಜ್ಯಗಳಿಗೆ. ಹೌದಾ? ಅಂದ್ರೆ ಆರ್ಟಿಕಲ್ 80 ಸಬ್ ಕ್ಲಾಸ್ 2 ಮೂಲಕ ಏನ್ ಹೇಳ್ತೈತಿ ಅಂತಂದ್ರೆ ರಾಜ್ಯಗಳ ಸೀಟ್ಗಳು ರಾಜ್ಯಸಭೆಯಲ್ಲಿ ಎಟ್ಟದಾವು ಅನ್ನೋದು ಹೇಳ್ತೈತಿ. ಆದ್ರೆ ಅದಕ್ಕೆ ಪ್ರಾವಿಷನ್ ಯಾವ್ದು ಹೇಳ್ತೈತಿ ಅಂತಂದ್ರೆ ಅನುಸೂಚಿ 4 ಹೇಳ್ತೈತಿ. ಹೌದಾ? ಇದು ನೆನಪಿಟ್ಕೋರಿ. ಪ್ರಮಾಣ ವಚನ ತ್ರಿಶೂಲ್ ಟೈಪ್ ಇದು 3 ಇದನ್ನ ಉಲ್ಟಾ ಬರ್ದಿವಿ ಅಂತಂದ್ರೆ ತ್ರಿಶೂಲ್ ಆಕೈತಿ. ಇಲ್ಲೊಂದು ಕೆಳಗೊಂದು ಗೆರೆ ಹೇಳ್ತಂದ್ರೆ ತ್ರಿಶೂಲ್ ಆಕೈತಿ. ಕೈ ಇಟ್ಟು ಪ್ರಮಾಣ ಮಾಡೋದು. ನೀ ಏನಾರ ತಪ್ಪು ಮಾಡಿದೆ ಅಂದ್ರೆ ಕಚ್ಚನ ಚೂಸ್ತೈತೆ ಅದು. ಹಂಗ ಒಂದ್ ಏನಾರ ಮಿರರ್ ಇಮೇಜ್ ಮಾಡ್ಕೊಳ್ಳೋದಪ್ಪ. ಹೌದಾ? ಇಮೇಜ್ ಮೂಲಕ ನಾವು ನೆನಪಿಟ್ಕೊಳ್ಳೋದು. 4 ಸೀಟ್ಗಳ ಬಗ್ಗೆ ಇರೋದೇ ಅದು ಚೇರ್ ಆಕಾರದೊಳಗೈತಿ. ಹಿಂಗ್ ಬರ್ದಿವಿ ಅಂತಂದ್ರೆ ಇದು ಚೇರ್, ಹಿಂಗ್ ಬರ್ದಿವಿ ಅಂದ್ರೆ ಇದು 4. ಹೌದಾ? ಚೇರ್ ಮೇಲೆ ಒಬ್ಬ ನಮ್ಮ ರಾಜ್ಯದ ವ್ಯಕ್ತಿಯನ್ನು ಕುಣಿಸಿಬಿಡೋದಿಲ್ಲ. ಹೌದಾ? ಎಸ್, ಇದು ಗೊತ್ತಿರಬೇಕು. ಆರ್ಟಿಕಲ್ 80 ಸಬ್ ಕ್ಲಾಸ್ 2. ಇನ್ನು ಆರ್ಟಿಕಲ್ 80 ಸಬ್ ಕ್ಲಾಸ್ 3 ಏನ್ ಹೇಳ್ತೈತಿ ನೋಡೋಣ. ಈಗ ರಾಜ್ಯಗಳ ಬಗ್ಗೆ ಆಯ್ತು. ಅಂದ್ರೆ ಆರ್ಟಿಕಲ್ 80 ಸಬ್ ಕ್ಲಾಸ್ 1 A, B ನ ಬಗ್ಗೆ ಆರ್ಟಿಕಲ್ 80 ಸಬ್ ಕ್ಲಾಸ್ 2 ಹೇಳ್ತೈತಿ. ರಾಜ್ಯಗಳ ಪ್ರತಿನಿಧಿತ್ವ ರಾಜ್ಯಸಭೆಯಲ್ಲಿ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ. ಇನ್ನ ಆರ್ಟಿಕಲ್ 80 ಸಬ್ ಕ್ಲಾಸ್ 1A ಐತಲ್ಲ, ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರಲ್ಲ, ಅವ್ರನ್ನ ಎಲ್ಲಿದ್ದ ಆಯ್ಕೆ ಮಾಡಬೇಕು ಅನ್ನೋದನ್ನ ಆರ್ಟಿಕಲ್ 80 ಸಬ್ ಕ್ಲಾಸ್ 3 ಹೇಳ್ತೈತಿ. ಏನ್ ಹೇಳ್ತೈತಿ ನೋಡೋಣ. ದ ಮೆಂಬರ್ಸ್ ಟು ಬಿ ನಾಮಿನೇಟೆಡ್ ಬೈ ದಿ ಪ್ರೆಸಿಡೆಂಟ್ ಅಂಡರ್ ಸಬ್ ಕ್ಲಾಸ್ A ಆಫ್ ಕ್ಲಾಸ್ 1. ಆರ್ಟಿಕಲ್ 80 ಬಂಧ 1ರಲ್ಲಿ ಉಪಬಂಧ A ಏನ್ ಹೇಳ್ತೈತಿ ಅಂತಂದ್ರ 12 ಜನ ಸದಸ್ಯರನ್ನ ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡಬೇಕು ಅಂತ ಹೇಳೈತಿ. ಹೌದಾ? ಅವ್ರು ಆ ನಾಮನಿರ್ದೇಶನವನ್ನ ಒನ್ ಸೈಡ್ ಮಾಡಿಬಿಡ್ಬೇಕೇನಂತ, ನನ್ನ ಮನ್ಸಿಗೆ ಬಂದವ್ರನ್ನ ಮಾಡಕ್ ಬರ್ತೈತೇನಂತ. ಬರ್ಲಿ ಇಲ್ಲಿ ಕಾಗದ ಆರ್ಸವ್ರನ್ನ ತಗೊಂಡ್ಬಂದ್ರೆ ನಾನು ಏನು ರಾಜ್ಯಸಭೆಗೆ ಸದಸ್ಯರನ್ನ ಮಾಡಕ್ ಬರ್ತೈತೇನ? ಹುಚ್ಚರನ್ನೆಲ್ಲ ಕರ್ಕೊಂಡ್ಬಂದು ರಾಜ್ಯಸಭೆ ಸದಸ್ಯರನ್ನ ಮಾಡಕ್ ಬರ್ತೈತೇನ? ಹಾಸ್ಪಿಟಲ್ ಆಗಿ ಇರ್ತಾರ ಹುಚ್ಚರು, ಅವ್ರನ್ನ ಕರ್ಕೊಂಡ್ಬಂದು ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡಕ್ ಬರ್ತೈತೇನೆ? ಇಲ್ಲ. ಯಾರನ್ನ ಮಾಡ್ಬೇಕು? ಶಾಲ್ ಕನ್ಸಿಸ್ಟ್ ಆಫ್ ದಿ ಪರ್ಸನ್ಸ್ ಹ್ಯಾವಿಂಗ್ ಸ್ಪೆಷಲ್ ನಾಲೆಜ್ ಆರ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇನ್ ರೆಸ್ಪೆಕ್ಟ್ ಆಫ್ ಸಚ್ ಮ್ಯಾಟರ್ಸ್ ಆಸ್ ಫಾಲೋವಿಂಗ್ ನೇಮ್ಲಿ. ಅವರು ಒಂದು ಕೆಳಗೆ ಹೇಳಿರ್ತಕ್ಕಂಥ ಯಾವುದೇ ವಿಷಯದಲ್ಲಿ ತಜ್ಞರಾಗಿರಬೇಕು. ಇರಲಿಲ್ಲ ಅಂತಂದ್ರೆ ಅವರಿಗೆ ಪ್ರಾಯೋಗಿಕ ಜ್ಞಾನ ಆದ್ರೂ ಇರಬೇಕು. ದೇ ಆರ್ ಎಕ್ಸ್ಪರ್ಟೀಸ್ ಇನ್ ಸಚ್ ಅ ಕ್ಲಾಸ್ ಆರ್ ದೇ ಆರ್ ಪ್ರಾಕ್ಟಿಕಲಿ ಎಕ್ಸ್ಪರ್ಟ್ ಇನ್ ಸಚ್ ಅ ಸಬ್ಜೆಕ್ಟ್ ಲೈಕ್ ಲಿಟರೇಚರ್, ಸೈನ್ಸ್, ಆರ್ಟ್ ಅಂಡ್ ಸೋಷಿಯಲ್ ಸರ್ವಿಸ್. ಸಾಹಿತ್ಯ, ವಿಜ್ಞಾನ, ಕಲೆ ಮತ್ತು ಅಥವಾ ಸಾಮಾಜಿಕ ಸೇವೆಗಳಲ್ಲಿ ಅವರು ತಜ್ಞರಾಗಿರಬೇಕು, ಇಲ್ಲವೇ ಪ್ರಾಯೋಗಿಕ ಜ್ಞಾನವನ್ನಾದರೂ ಹೊಂದಿರಬೇಕು. ಅಂತವರನ್ನ 12 ಜನ ಸದಸ್ಯರನ್ನ ರಾಷ್ಟ್ರಪತಿಗಳು ಆಯ್ಕೆ ಮಾಡಬೇಕು. ಆಗಲೇ ಹೇಳಿದ್ವಲ್ಲ, ಆರ್ಟಿಕಲ್ 80 ಸಬ್ ಕ್ಲಾಸ್ 1A ನಲ್ಲಿ ಏನ್ ಹೇಳ್ತೈತಿ ಅಂತಂದ್ರೆ ರಾಷ್ಟ್ರಪತಿಗೆ 12 ಜನ ಸದಸ್ಯರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡುವ ಅಧಿಕಾರವನ್ನ ಕೊಡ್ತೈತಿ. ಹೀಗಾಗಿ ಯಾಕೆ ಕೊಡ್ತೈತಿ ಅಂತ ಹೇಳಿ ಕೇಳಿದ್ರೆ ಆನ್ಸರ್ ಇಲ್ಲ. ಏನು? ಉಳಿದ 238 ಜನ ಪೊಲಿಟಿಕಲ್ ಪಾರ್ಟಿಗಳಿಂದ ಆಯ್ಕೆಯಾಗಿ ಬರ್ತಾರೆ, ರಾಜಕೀಯ ಪಕ್ಷಗಳಿಂದ ಆಯ್ಕೆಯಾಗಿ ಬರ್ತಾರೆ. ರಾಜಕೀಯ ಪಕ್ಷಗಳು ಏನ್ ಮಾಡ್ತಾವು ಅಂತಂದ್ರೆ ತಮಗೆ ಇಷ್ಟ ಬಂದ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಾರೆ. ದೇ ಆರ್ ನಾಟ್ ರಿಗಾರ್ಡ್ಸ್ ವಿತ್ ಎಕ್ಸ್ಪರ್ಟೀಸ್. ಅವರು ತಜ್ಞರನ್ನ ಆಯ್ಕೆ ಮಾಡುವ ಪರಿಭಾವ ಏನೂ ಇಲ್ಲ. ಅವರಿಗೆ ತಮ್ಮ ಗೌರ್ಮೆಂಟ್ ಬರುವ ಸಲುವಾಗಿ ತಮ್ಮ ಲಾಭಕ್ಕಾಗಿ ಯಾರು ಬೇಕಾದವ್ರನ್ನೂ ಆಯ್ಕೆ ಮಾಡ್ತಾರೆ. ಮರ್ಡರ್ ಮಾಡಿದವ್ರನ್ನೂ ಆಯ್ಕೆ ಮಾಡ್ತಾರೆ, ಲಂಚಕೋರರನ್ನು ಆಯ್ಕೆ ಮಾಡ್ತಾರೆ, ಸಾಕಷ್ಟು ಹಗರಣಗಳಲ್ಲಿ ಹೆಸರು ಬಂದ್ರು ಅವ್ರನ್ನೂ ಆಯ್ಕೆ ಮಾಡ್ತಾರೆ. ಹೌದಾ? ಈಗ ಕ್ಲೀನ್ ಹ್ಯಾಂಡ್ ಇದ್ದವ್ರು ಬೇಕು. ಕೆಲವೊಂದಿಷ್ಟು ವಿಷಯಗಳಲ್ಲಿ ಅವರು ಏನಾಗಿರ್ಬೇಕು? ತಜ್ಞರಾಗಿರಬೇಕು. ಅಂತವರನ್ನ ಆಯ್ಕೆ ಮಾಡುವ ಅವಕಾಶ ರಾಷ್ಟ್ರಪತಿಗಳಿಗೆ ಕೊಡ್ತೈತಿ. ಯಾವುದು? ಆರ್ಟಿಕಲ್ 80 ಸಬ್ ಕ್ಲಾಸ್ 1. ಎಷ್ಟು ವಿಷಯಗಳಲ್ಲಿ ತಜ್ಞರನ್ನು ಹುಡುಕಾಕ್ತಾರಪ್ಪ ಅಂತಂದ್ರೆ 4 ವಿಷಯಗಳು. ಒಂದನೇದು ಸಾಹಿತ್ಯ. ಅಂದ್ರೆ ಇಲ್ಲಿ ರಾಜ್ಯಸಭೆಯಲ್ಲಿ ಆಯ್ಕೆ ಮಾಡುವಾಗ ರಾಷ್ಟ್ರಪತಿಗಳಿಗೂ ಮಿತಿಯನ್ನ ಇರ್ತೈತಿ. ನೀವು ಶಿಕ್ಷಕರನ್ನ ಆಯ್ಕೆ ಮಾಡಕ್ ಬರೋದಿಲ್ಲ. ಯಾರನ್ನ ಆಯ್ಕೆ ಮಾಡಬೇಕು ಅಂತಂದ್ರೆ ಸಾಹಿತ್ಯದಲ್ಲಿ ಎಕ್ಸ್ಪರ್ಟ್ ಇದ್ರೆ ಮಾತ್ರ ಆಯ್ಕೆ ಮಾಡ್ರಿ. ಹೋಗ್ಲಿ, ಸೈನ್ಸ್ದೊಳಗೆ ಎಕ್ಸ್ಪರ್ಟ್ ಇದ್ರೆ ಮಾಡ್ರಿ, ವಿಜ್ಞಾನ ವಿಭಾಗದಲ್ಲಿ ಎಕ್ಸ್ಪರ್ಟ್ ಇದ್ರೆ ಮಾಡ್ರಿ. ಬೇಡ,
ಕಲೆ ಏನಾದ್ರೂ ಗೊತ್ತಿತ್ತು ಅಂತಂದ್ರೆ ಆಯ್ಕೆ ಮಾಡ್ರಿ. ಕಲೆ ಏನಾದ್ರೂ ಗೊತ್ತಿತ್ತು ಅಂತಂದ್ರೆ ಈ ಕಲೆಯ ಮೂಲಕ ಏನ್ ಮಾಡ್ಯಾರ ಗೊತ್ತೈತೇನ? ರೇಖಾ, ಚಿತ್ರನಟಿ ರೇಖಾ ಅವರನ್ನ ಆಯ್ಕೆ ಮಾಡ್ಯಾರ. ಹೌದಾ? ನೆನಪಲ್ಲಿ ಇರ್ಬೇಕು. ಆಮೇಲೆ ಸೋಷಿಯಲ್ ಸರ್ವಿಸ್ ನಲ್ಲಿ ಸಾಮಾಜಿಕ ಸೇವೆ ಏನಾದ್ರೂ ಅವ್ರು ಮಾಡಿದ್ರು ಅಂತಂದ್ರೆ ಅದರ ಮೂಲಕ ಆದ್ರೂ ಅವರನ್ನ ಆಯ್ಕೆ ಮಾಡ್ರಿ. ಸಾಮಾಜಿಕ ಸೇವೆ ಈ 4 ವಿಷಯಗಳಲ್ಲಿ ತಜ್ಞರಿದ್ರು ಅಂತಂದ್ರೆ ಆಯ್ಕೆ ಮಾಡ್ರಿ. ರಾಷ್ಟ್ರಪತಿಗಳಿಗೆ ಲಿಮಿಟ್. ನೀವು ಇವರನ್ನ ಬಿಟ್ಟು ಬೇರೆ ಯಾರನ್ನೂ ಆಯ್ಕೆ ಮಾಡುವಂಗಿಲ್ಲ. ಯಾರನ್ನೋ ಕರ್ಕೊಂಡ್ಬಂದು ತಂದು ಕುಣಿಸಿ ಕೆಲಸ ಇಲ್ಲ ಅಲ್ಲಿ. He shall be expert in some subjects. They are enumerated in Article 80 subclass 3. That subjects are literature, science, art and social service. ಇವಿವೆ. ಸಚಿನ್ ತೆಂಡೂಲ್ಕರ್ನ ಆಯ್ಕೆ ಮಾಡಿದ್ರು ಸೋಷಿಯಲ್ ಸರ್ವಿಸ್ಗಾಗಿ, ಸಾಮಾಜಿಕ ಸೇವೆಗಾಗಿ. ರೇಖಾನ ಆಯ್ಕೆ ಮಾಡಿದ್ರು ಆರ್ಟ್ಗಾಗಿ. ಹೀಗೆ ಏನ್ ಮಾಡ್ತಾರೆ ಅಂತಂದ್ರೆ ರಾಜ್ಯಸಭೆಗೆ ಸದಸ್ಯರನ್ನ ರಾಷ್ಟ್ರಪತಿಗಳು 12 ಜನರನ್ನ ಆಯ್ಕೆ ಮಾಡ್ತಾರೆ. ಯಾಕಂತಂದ್ರೆ ಇಲ್ಲಿರ್ತಕ್ಕಂಥ ಈ ವ್ಯಕ್ತಿಗಳಿಗೆ ಸ್ವತಃ ಎಲೆಕ್ಷನ್ಗೆ ನಿಂತು ಗೆದ್ದು ಬರುವ ವಿಶೇಷವಾದ ಗುಣಗಳು ಯಾರಿಗೂ ಇರಂಗಿಲ್ಲ. ಯಾಕಂತಂದ್ರೆ ಇವ್ರು ಯಾವುದು ಮರ್ಡರ್ ಮಾಡಿರಂಗಿಲ್ಲ, ಇವ್ರಿಗೆ ತುಡು ಮಾಡೋದು ಗೊತ್ತಿರೋದಿಲ್ಲ, ಇವ್ರಿಗೆ ಮರ್ಡರ್ ಮಾಡೋದು ಗೊತ್ತಿರೋದಿಲ್ಲ, ಇವರಿಗೆ ಲಂಚ ತಗೊಳ್ಳೋದು ಗೊತ್ತಿರೋದಿಲ್ಲ, ಇವರಿಗೆ ಸ್ಕ್ಯಾಮ್ ಮಾಡೋದು ಗೊತ್ತಿರೋದಿಲ್ಲ. ದೇ ಆರ್ ವೆರಿ ಸಿಂಪಲ್ ಪರ್ಸನ್ಸ್. ಅಂದ್ರೆ ಈಗ ಉಳ್ಕದವ್ರು ಎಲ್ಲರೂ ಅದನ್ನ ಮಾಡ್ತಾರತ್ ನಾ ಹೇಳಂಗಿಲ್ಲ. ಬಟ್ ಸಂಖ್ಯೆಯನ್ನ ನೋಡಿದಾಗ, ಅಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ನೋಡಿದಾಗ, ಸದಸ್ಯರ ಸಂಖ್ಯೆಯನ್ನು ನೋಡಿದಾಗ 30% ಅವರೇದಾರು ಅಂತ. ವಾಟ್ ಎವರ್ ಇಟ್ ಮೇ ಬಿ, ಅದು ಹಿಂದಿಗಡೆ ಇರಲಿ, ನೋಡೋಣ. ಇದಿಷ್ಟು ಅಂತ ಗೊತ್ತಿರಬೇಕು. ಯಾಕಂತಂದ್ರೆ ಆರ್ಟಿಕಲ್ 80 ಸಬ್ಕ್ಲಾಸ್ 3 ಏನ್ ಹೇಳ್ತೈತಿ ಅಂತಂದ್ರೆ, ರಾಜ್ಯಸಭೆಗೆ ರಾಷ್ಟ್ರಪತಿಗಳು 12 ಜನ ಸದಸ್ಯರನ್ನ ಆಯ್ಕೆ ಮಾಡುವಾಗ ಅವರು ಈ ಕೆಳಗಿನ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ಆಯ್ಕೆ ಮಾಡಬೇಕು. 4 ವಿಷಯಗಳನ್ನ ಗಮನದಲ್ಲಿಟ್ಕೋಬೇಕು. ಅವ್ರು ಯಾರು ಅಂತಂದ್ರೆ ಎಕ್ಸ್ಪರ್ಟೀಸ್ ಇರಬೇಕು, ತಜ್ಞರಿರಬೇಕು. ಯಾವ ವಿಷಯಗಳಲ್ಲಿ ಅಂತ ಕೇಳಿದ್ರೆ ಸಾಹಿತ್ಯದಲ್ಲಿ, ವಿಜ್ಞಾನದಲ್ಲಿ, ಕಲೆಯಲ್ಲಿ, ಸೋಷಿಯಲ್ ಸರ್ವಿಸ್ ನಲ್ಲಿ. ನಾ ಏನಾದ್ರೂ ಸಾಮಾಜಿಕ ಸೇವೆ ಮಾಡಕತ್ತಿದ್ನಿ, ಬಡ ಮಕ್ಕಳಿಗೆ ಸ್ಕೂಲ್ ಎಜುಕೇಶನ್ ಅನ್ನ ಕೊಡಕತ್ತಿದ್ನಿ, ಅಥವಾ ಬಡವರಿಗೆ ಏನಾದ್ರೂ ಸೂರು ಒದಗಿಸಾಕತ್ತಿದ್ವಿ, ಅಥವಾ ಆ ಊರಲ್ಲಿ ಯಾವ್ದಾದ್ರು ಕೆರೆಗಳ ಸಂರಕ್ಷಣೆ ಮಾಡಕತ್ತಿದ್ವಿ, ಕೆರೆಗಳ ಪುನರುತ್ಥಾನ ಮಾಡಕತ್ತಿದ್ವಿ, ಎನ್ವೈರನ್ಮೆಂಟ್ ಅನ್ನ ಕಾಯ್ಕೊಳಕತ್ತಿದ್ವಿ, ಈ ರೀತಿಯಾಗಿರ್ತಕ್ಕಂಥ ಕೆಲಸ ಸಾಮಾಜಿಕ ಸೇವೆಯನ್ನ ನಾ ಮಾಡಕತ್ತಿದ್ನಿ ಅಂತಂದ್ರೆ ನನ್ನನ್ನು ಕೂಡ ರಾಜ್ಯಸಭೆಗೆ ಆಯ್ಕೆ ಮಾಡಬಹುದು ರಾಷ್ಟ್ರಪತಿಗಳು. ನಾ ಊರ್ ಹಾಳು ಮಾಡಕತ್ತಿದ್ನಿ, ಊರಾನ್ ಜನರಿಗೆಲ್ಲ ಗುಟ್ಕಾ ತಿಂಡಿರತ್ತೆ ಬೋಧನೆ ಮಾಡಕತ್ತಿದ್ನಿ, ಊರಾನ್ ಜನರಿಗೆಲ್ಲ ದಾರು ಕುಡಿರತ್ತೆ ಬೋಧನೆ ಮಾಡಕತ್ತಿದ್ನಿ ಅಂತ ನನ್ನ ಕರ ಮೊದಲು ಜೈಲ್ನಾಗ ಹಾಕ್ತಾರೆ. ಅಂತ ವ್ಯಕ್ತಿಗಳನ್ನ ಅವರು ಎಕ್ಸ್ಪರ್ಟೀಸ್. ಆದ್ರೆ ಈ ಕ್ಷೇತ್ರದಲ್ಲಿ ಎಕ್ಸ್ಪರ್ಟೀಸ್ ಅಲ್ಲ, ಅವರು ಸಮಾಜವನ್ನ ಹಾಳು ಮಾಡುವ ಸಬ್ಜೆಕ್ಟ್ ನಲ್ಲಿ ಎಕ್ಸ್ಪರ್ಟೀಸ್. ಅಂತವ್ರನ್ನ ಕರೆತಂದು ರಾಜ್ಯಸಭೆಗೆ ಕುಣಿಸಂಗಿಲ್ಲ. ಎಂತವ್ರನ್ನ ಕರಿಬೇಕು? ದೇ ಆರ್ ಎಕ್ಸ್ಪರ್ಟೀಸ್ ಇನ್ ಸಮ್ ಸಬ್ಜೆಕ್ಟ್ಸ್. ಸಮ್ ಸಬ್ಜೆಕ್ಟ್ ಮೀನ್ಸ್ ಪರ್ಟಿಕ್ಯುಲರ್ಲಿ ಲಿಟರೇಚರ್, ಸೈನ್ಸ್, ಆರ್ಟ್, ಸೋಷಿಯಲ್ ಸರ್ವಿಸ್, ಇಂಥದ್ರಲ್ಲಿ. ಹೌದಾ? ಇದು ಗೊತ್ತಿರಬೇಕು. ಇನ್ನ ಆರ್ಟಿಕಲ್ 80 ಸಬ್ಕ್ಲಾಸ್ 4 ಏನ್ ಹೇಳ್ತೈತಿ ನೋಡೋಣ. ಆರ್ಟಿಕಲ್ 80 ಸಬ್ಕ್ಲಾಸ್ 4 ಏನ್ ಹೇಳ್ತೈತಿ ಅಂತಂದ್ರೆ, ಇವ್ರನ್ನ ಆಯ್ಕೆ ಹೆಂಗ್ ಮಾಡಬೇಕು? ರಾಜ್ಯಗಳಿಗೆ ಅಧಿಕಾರವನ್ನ ಕೊಟ್ಟು ನಿಮ್ಮ ರಾಜ್ಯದಿಂದ ನಿಮಗೆ ಒದಗಿಸಿರ್ತಕ್ಕಂಥ ಸೀಟ್ಗಳಲ್ಲಿ ಏನ್ ಮಾಡಬೇಕು ಅಂದ್ರೆ ರಾಜ್ಯಸಭೆಗೆ ಸದಸ್ಯರನ್ನ ಆಯ್ಕೆ ಮಾಡಿಕೊಡಬೇಕು ಅಂತೇಳಿ. ಹೌದಾ? ರಾಜ್ಯಗಳಿಗೆ ಒಂದು ಡ್ಯೂಟಿಯನ್ನ ಕೊಟ್ಟು ಆರ್ಟಿಕಲ್ 80 ಅಂಡರ್ದೊಳಗೆ ಏನಪ್ಪಾ ಅಂತಂದ್ರೆ 238 ಜನರನ್ನ ನಾವು ಆಯ್ಕೆ ಮಾಡಬೇಕು. 238 ಜನರನ್ನ ನಿಮ್ಮ ರಾಜ್ಯಗಳಿಗೆ ನಿಮಗೆ ಎಷ್ಟು ಸೀಟ್ ಬಂದವು, ನಿಮ್ಮ ಪಾಲಿಗೆ ಎಷ್ಟು ಸೀಟ್ ಬಂದವು ಅಂತವ್ರನ್ನ ಅಲ್ಲಿ ಅಂತಹ ಸೀಟ್ಗಳಲ್ಲಿ ನಿಮ್ಮ ಪಾಲಿಗೆ ಎಷ್ಟು ಸೀಟ್ಗಳ ಹಂಚಿಕೆ ಆಗಿದೆಯೋ ಅಷ್ಟು ಸೀಟ್ಗಳಿಗೆ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸ್ರಿ ಅಂತೇಳಿ. ಆಯ್ಕೆ ಮಾಡಬೇಕು ಅಂತಂದ್ರೆ ಎಲೆಕ್ಷನ್ ಆಗಬೇಕು. ದೇರ್ ಇಸ್ ಅನ್ ಎಲೆಕ್ಷನ್. ಅಪೋಸ್ ಇದ್ದು ಅಂತಂದ್ರೆ ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಬಟ್ ದೇರ್ ಇಸ್ ಅನ್ ಚಾಯ್ಸ್ ಅಂತೇಳಿ ಬತ್ತು ಅಂತಂದ್ರೆ ದೇರ್ ಇಸ್ ಅನ್ ಎಲೆಕ್ಷನ್ ಅಂತ ಟರ್ಮ್ ಅದ್ರ ಜೊತೆ ಬಂದೇ ಬರ್ತೈತಿ. ಇನ್ ದ ಸೆನ್ಸ್ ಆಫ್ ದಿ ಪೊಲಿಟಿಕಲ್. ರಾಜಕೀಯದಲ್ಲಿ ಆಯ್ಕೆ ಅಂತ ಬಂತು ಅಂತಂದ್ರೆ ಅಲ್ಲಿ ಎಲೆಕ್ಷನ್ ಅಂತಕ್ಕಂಥ ಪದ ಅದ್ರ ಜೊತೆ ಬರ್ತೈತಿ. ಅದು ಅಣ್ಣ ತಮ್ಮ ಇದ್ದಂಗೆ, ಶುಗರ್ ಬಿಪಿ ಇದ್ದಂಗೆ. ಅದು ಶುಗರ್ ಇತ್ತು ಅಂದ್ರೆ ಬಿಪಿ ಇದ್ದೇ ಇರ್ತೈತಿ ಅಂತ ಕಾಮನ್ ಆಗಿ. ಬಹಳ ಜನಕ್ಕೆ ಶುಗರ್ ಇದ್ದವ್ರಿಗೆ ಬಿಪಿ ಇದ್ದವ್ರಿಗೆ ಶುಗರ್ ಇದ್ದೇ ಇರ್ತೈತಿ. ಇನ್ನು ಕೆಲವೊಂದಿಷ್ಟು ಮಂದಿಗೆ ಅದು ಅಪವಾದ, ಬಿಪಿ ಇದ್ದವ್ರಿಗೆ ಶುಗರ್ ಇರಂಗಿಲ್ಲ, ಶುಗರ್ ಇದ್ದವ್ರಿಗೆ ಬಿಪಿ ಇರಂಗಿಲ್ಲ. ಅದ್ರ ಬಗ್ಗೆ ಬೇಡ. ಇಲ್ಲಿ ಅಣ್ಣ ತಮ್ಮರ ಬಗ್ಗೆ ಮಾತಾಡಕತ್ತೀವಿ. ಹೌದಾ? ಅವಿದ್ದಂದ್ರೆ ಅವಿದ್ದೇ ಇರ್ತಾನೆ. ದೇರ್ ಇಸ್ ಅನ್ ರಾಮ, ದೇರ್ ಇಸ್ ಅನ್ ಲಕ್ಷ್ಮಣ, ದೇರ್ ಇಸ್ ಅನ್ ಚಾಯ್ಸ್, ದೇರ್ ಇಸ್ ಅನ್ ಎಲೆಕ್ಷನ್ ಇನ್ ದಿ ಸೆನ್ಸ್ ಆಫ್ ದಿ ಪೊಲಿಟಿಕಲ್ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ಆ ರೀತಿ ಉಪಯೋಗ ಆಗ್ತೈತೆ. ಹಂಗಾದ್ರೆ ಅಲ್ಲಿರ್ತಕ್ಕಂಥ ಸದಸ್ಯರನ್ನ ಹೆಂಗ್ ಆಯ್ಕೆ ಮಾಡಬೇಕು? ನೇರ ಎಲೆಕ್ಷನ್ ಅಂದ್ರೆ ಇಲ್ಲ. ದೇರ್ ಇಸ್ ನೋ ಡೈರೆಕ್ಟ್ ಎಲೆಕ್ಷನ್ ಫಾರ್ ದಿ ಸೆಲೆಕ್ಷನ್ ಆಫ್ ದಿ ರಾಜ್ಯಸಭಾ ಮೆಂಬರ್ಸ್. ಡೈರೆಕ್ಟ್ ಎಲೆಕ್ಷನ್ ಇಲ್ಲ. ದೇರ್ ಇಸ್ ನೋ ಡೈರೆಕ್ಟ್ ಎಲೆಕ್ಷನ್ ಫಾರ್ ದಿ ಸೆಲೆಕ್ಷನ್ ಆಫ್ ದಿ ರಾಜ್ಯಸಭಾ ಮೆಂಬರ್ಸ್. ಮತ್ತೆ ಹೆಂಗೈತ್ರಿ ಅಂತ ಕೇಳಿದ್ರೆ ಇಲ್ಲಿ ಬರೀತಾರೆ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ದಿ ಸ್ಟೇಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಸಿಸ್ಟಮ್ ಆಫ್ ಪ್ರೊಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಏಕಮತ ಪ್ರಶಸ್ತಿಗೆ ಅನುಗುಣವಾಗಿ ಎಲೆಕ್ಷನ್ ಹೆಂಗ್ ನಡಿಬೇಕು? ಇನ್ಡೈರೆಕ್ಟ್ ಎಲೆಕ್ಷನ್ ಇರ್ತೈತಿ. ಇನ್ಡೈರೆಕ್ಟ್ ಎಲೆಕ್ಷನ್ ಐತಿ ಇಲ್ಲ ಅನ್ನಂಗಿಲ್ಲ. ನಾವು ರಾಜ್ಯಸಭೆಯ ಸದಸ್ಯರನ್ನ ಆಯ್ಕೆ ಮಾಡಂಗಿಲ್ಲ, ನಾವು ಲೋಕಸಭೆಯ ಸದಸ್ಯರನ್ನ ಆಯ್ಕೆ ಮಾಡ್ತೀವಿ. ಹಾಗಾದ್ರೆ ರಾಜ್ಯಸಭೆಯ ಸದಸ್ಯರನ್ನ ಯಾರು ಆಯ್ಕೆ ಮಾಡ್ತಾರೋ ಅಂತ ಕೇಳಿದ್ರೆ ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇಟ್ ಡಿಕ್ಲೇರ್ಸ್ ದಟ್ ಹೂ ಎಲೆಕ್ಟ್ ದಿ ರಾಜ್ಯಸಭಾ ಮೆಂಬರ್ಸ್ ಅಂತ ಕೇಳಿದ್ರೆ ಯಾರು? ದ MLAs ಆಫ್ ದಿ ವಿಧಾನಸಭಾ ಅಸೆಂಬ್ಲಿ ಅಂತ ಕರಿತೀವಿ.
ಆ ಸದಸ್ಯರು ಅವರನ್ನ ಆಯ್ಕೆ ಮಾಡ್ತಾರೆ. ಹೆಂಗ ಆಯ್ಕೆ ಮಾಡ್ತಾರೆ? ದೇರ್ ಇಸ್ ಅನ್ ಪ್ರೊಸೀಜರ್. ಏನದು? ಏಕಮತ ವರ್ಗಾವಣಾ ಪದ್ಧತಿ ಮೂಲಕ. ಏಕಮತ ವರ್ಗಾವಣಾ ಪದ್ಧತಿ ಮೂಲಕ ಈ ಪದ್ಧತಿ, ಇದು ನೆನಪಿರ್ಲಿ. ಇದ ಪದ್ಧತಿ ರಾಷ್ಟ್ರಪತಿಯ ಚುನಾವಣೆಗೂ ಅನ್ವಯ ಆಕೈತಿ. ರಾಷ್ಟ್ರಪತಿ ಚುನಾವಣೆಯ ಬಗ್ಗೆ ಹೇಳಬೇಕಾದಾಗನು ಕೂಡ ಇದರ ಬಗ್ಗೆ ಹೇಳಿವಿ. ಏನಂತೇಳಿ ಏಕಮತ ವರ್ಗಾವಣಾ ಪದ್ಧತಿಯ ಮೂಲಕ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡ್ತಾರೆ ಅಂತ. ರಾಜ್ಯಸಭೆ ಸದಸ್ಯರನ್ನು ಕೂಡ ಏಕಮತ ವರ್ಗಾವಣಾ ಪದ್ಧತಿಯ ಮೂಲಕ ಆಯ್ಕೆ ಮಾಡ್ತಾರೆ. ಸರ್, ಏನಿದು ಏಕಮತ ವರ್ಗಾವಣಾ ಪದ್ಧತಿ ಅಂತ ಕೇಳಿದ್ರೆ ಇದಕ್ಕಾಗಿ ಒಂದು 30 ನಿಮಿಷದ ವಿಡಿಯೋ ಮಾಡಬೇಕಾಗತ್ತಿ. ಅದನ್ನ ಮಾಡಿ ಹೇಳ್ತೀನಿ. ಇದು ಅಲ್ಲಿವರೆಗೂ ಇದಿಷ್ಟು ಬಾಯಾಟ್ ಹೊಡ್ರಿ. ಏಕಮತ ವರ್ಗಾವಣಾ ಪದ್ಧತಿ ಅದು ವಿಡಿಯೋ ಮಾಡಿದ ನಂತರ ಇದನ್ನ ಬಾಯಾಟ್ ಹೊಡೆಯೋ ಅವಶ್ಯಕತೆ ಬರೋದಿಲ್ಲ. ಹೆಂಗೆ ನಾವು ಏನಾಕೈತಿ ಅಂದ್ರೆ ಕಾಮನ್ ಎಲೆಕ್ಷನ್ ಇದ್ದಾಗ, ಜನರಲ್ ಎಲೆಕ್ಷನ್ ಇದ್ದಾಗ ಈ ಯಾವ ಹೆಚ್ಚಿಗೆ ಓಟ್ ತಗೊಂಡಿರ್ತಾರಲ್ಲ ಅವ್ನು ಗೆದ್ದಂಗ ಅಂತೇಳಿ. ಇಲ್ಲಿ ಯಾರು ಹೆಚ್ಚಿಗೆ ಓಟಿಗೆ ತಗೊಂಡಿರ್ತಾರಲ್ಲ ಅದು ಗೆದ್ದಂಗ ಅಂತ ಹೇಳಿರುತ್ತೆ. ಆದ್ರೆ ಇಲ್ಲಿ ರೌಂಡ್ಗಳು ಬರ್ತವೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್ ಹಿಂಗೆಲ್ಲ ಬರ್ತವೆ. ಅಲ್ಲಿ ಏಕಮತ ಪ್ರಾಶಸ್ತ್ಯ ವರ್ಗಾವಣಾ ಪದ್ಧತಿ ಅಂತ ಕರಿತೀವಿ. ಪ್ರಾಶಸ್ತ್ಯ ಅಂತಕ್ಕಂಥ ಪದನ ಬರೀಬೇಕು ಇಲ್ಲಿ. ಏಕಮತ ಪ್ರಾಶಸ್ತ್ಯ ವರ್ಗಾವಣಾ ಪದ್ಧತಿ ಅಂತೇಳಿ. ಹೌದಾ? ಈ ಪ್ರಾಶಸ್ತ್ಯಕ್ಕೆ ಅನುಗುಣವಾಗಿ ಅವುಗಳ ಮತವನ್ನ ಹಂಚಿಕೆ ಮಾಡುವುದರ ಮೂಲಕ ಆಯ್ಕೆಯನ್ನ ನಿರ್ಧಾರ ಮಾಡ್ತಾರೆ. ಯಾಕೆ ಈ ಪದ್ಧತಿಯನ್ನು ಇಟ್ಟರು ಅಂತಂದ್ರೆ ಸಣ್ಣ ಸಣ್ಣ ಪೊಲಿಟಿಕಲ್ ಪಾರ್ಟಿಗಳಿಗೂ ಕೂಡ ತನ್ನ ರೀಪ್ರೆಸೆಂಟೇಷನ್ ರಾಜ್ಯದಲ್ಲಿ ಇರ್ಲಿ ಅಂತೇಳಿ ಈ ರೀತಿಯಾಗಿರ್ತಕ್ಕಂಥ ಪದ್ಧತಿಯನ್ನ ಜಾರಿಗೆ ತಗೊಂಡ್ರು. ಸಣ್ಣ ಸಣ್ಣ ಪಾರ್ಟಿಗಳಿಗೂ ರೀಪ್ರೆಸೆಂಟೇಷನ್ ಇರಬೇಕು. ಆ ಜೊತೆಗೆ ಮೈನಾರಿಟಿಗಳದ್ದು ರೀಪ್ರೆಸೆಂಟೇಷನ್ ಇರಬೇಕು. ಅಲ್ಪಸಂಖ್ಯಾತರದ್ದು ರೀಪ್ರೆಸೆಂಟೇಷನ್ ಇರಬೇಕು. ವೈ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತ ಕೇಳಿದ್ರು ಅಂತಂದ್ರೆ ಇದನ್ನ ಬರೀಬೇಕು. ಏನಂತೇಳಿ ಸಣ್ಣ ಸಣ್ಣ ಪೊಲಿಟಿಕಲ್ ಪಾರ್ಟಿಗಳಿಗೂ ಚಿಕ್ಕ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವ ಅವಕಾಶ ಇದರಿಂದ ಸಿಗತೈತಿ. ಜೊತೆಗೆ ಅಲ್ಪಸಂಖ್ಯಾತರು ಕೂಡ ತಮ್ಮ ಇಚ್ಛೆಯ ವ್ಯಕ್ತಿಯನ್ನ ಆಯ್ಕೆ ಮಾಡೋದು ಅನುಕೂಲ ಆಗೈತಿ. ಅದರ ಸಂಬಂಧ ಏನ್ ಮಾಡಿದ್ರು ಅಂತಂದ್ರೆ ದ ರೀಪ್ರೆಸೆಂಟೇಷನ್ ಆಫ್ ಈಚ್ ಸ್ಟೇಟ್ ಇನ್ ದ ಕೌನ್ಸಿಲ್ ಆಫ್ ಸ್ಟೇಟ್ ಶಾಲ್ ಬಿ ಎಲೆಕ್ಟೆಡ್. ಅಂದ್ರೆ ಇದ ಪದ್ಧತಿಯ ಮೂಲಕ ಕಂಪಲ್ಸರಿ ಈ ಪದ್ಧತಿಯನ್ನ ಆಯ್ಕೆ ಮಾಡಬೇಕು. ಯಾವ ಪದ್ಧತಿಯನ್ನ ಅಂತ ಕೇಳಿದ್ರೆ ಸಿಂಗಲ್ ಬೈ ಸಿಸ್ಟಮ್ ಆಫ್ ಪ್ರೊಪೋರ್ಷನಲ್ ರೀಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ದಿ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಪ್ರೊಪೋರ್ಷನಲ್ ರೀಪ್ರೆಸೆಂಟೇಷನ್ ಅಂತ ಕೇಳ್ತಾರೆ. ಪ್ರಾತಿನಿಧ್ಯತೆ ಹೆಂಗಿರಬೇಕು ಅಂತ ಕೇಳಿದ್ರೆ ಏಕಮತ ಪ್ರಶಸ್ತ ವರ್ಗಾವಣಾ ಪದ್ಧತಿಯ ಮೂಲಕ ಆಯ್ಕೆ ಆಗುವಂಗಿರಬೇಕು. ಇದು ಪದ್ಧತಿ. ಆರ್ಟಿಕಲ್ 80 ಸಬ್ ಕ್ಲಾಸ್ 4 ಅಂದ್ರೆ ಡೈರೆಕ್ಟ್ ಎಲೆಕ್ಷನ್ ಇಲ್ಲ. ಯಾರಿಗೆ? ರಾಜ್ಯಸಭೆಯ ಸದಸ್ಯರಿಗೆ. ಡೈರೆಕ್ಟ್ ಎಲೆಕ್ಷನ್ ಇಲ್ಲ. ಯಾರಿಗೆ? ರಾಷ್ಟ್ರಪತಿಗೆ. ನೆನಪಲ್ಲಿರಲಿ, ರಾಷ್ಟ್ರಪತಿ ಮತ್ತು ರಾಜ್ಯಸಭೆಯ ಸದಸ್ಯರಿಗೆ ಡೈರೆಕ್ಟ್ ಎಲೆಕ್ಷನ್ ಇರೋದಿಲ್ಲ. ಇನ್ಡೈರೆಕ್ಟ್ ಎಲೆಕ್ಷನ್ ಇರ್ತೈತಿ. ಹೌದಾ? ಯಾಕ್ರಿ ಸರ್ ಇವ್ರಿಗೆ ಇಂಡೈರೆಕ್ಟ್ ಎಲೆಕ್ಷನ್ ಮಾಡಿದ್ರು, ಇವ್ರನ್ನೂ ಹಂಗ ಆಯ್ಕೆ ಮಾಡಿದ್ರೆ ಮುಗುದಕ್ಕಿತ್ಲ ಅಂತ ಕೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಲೋಕಸಭೆಯ ಸದಸ್ಯರನ್ನ ಜನರು ನಿರ್ಧಾರ ಮಾಡಿರ್ತಾರೆ. ಹೌದಾ? ಇನ್ನ ಅದರಂಗನ ಇವರು ರಾಜ್ಯವನ್ನ ನಿರ್ಧಾರ ರಾಜ್ಯವನ್ನ ರೀಪ್ರೆಸೆಂಟೇಷನ್ ಮಾಡಿರ್ತಾರೆ ಎಲ್ಲಿ? ರಾಜ್ಯಸಭೆಯಲ್ಲಿ. ಹೀಗಾಗಿ ಇವರಿಗೆ ಡೈರೆಕ್ಟ್ ಎಲೆಕ್ಷನ್ ಅವಶ್ಯಕತೆ ಇಲ್ಲ. ಈಗಾಗಲೇ ಎಲೆಕ್ಟೆಡ್ ಆಗಿ ಬಂದಿರತಕ್ಕಂಥ MLAಗಳು ವೋಟ್ ಹಾಕಿದ್ರೆ ಸಾಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತು. ಅದನ್ನೇ ಒಪ್ಪಿಕೊಂಡ್ರು. ಹೌದಾ? ಇದು ಇನ್ನು 5ನೇದು ಏನ್ ಹೇಳ್ತೈತಿ? ಆರ್ಟಿಕಲ್ 80 ಸಬ್ ಕ್ಲಾಸ್ 4 ಮೆಥಡ್ ಆಫ್ ದಿ ಎಲೆಕ್ಷನ್ ಆಫ್ ದಿ ರಾಜ್ಯಸಭಾ ಮೆಂಬರ್ಸ್ ಬಗ್ಗೆ ಹೇಳ್ತೈತಿ. ರಾಜ್ಯಸಭೆಯ ಸದಸ್ಯರು ಯಾವ ರೀತಿ ಎಲೆಕ್ಷನ್ ಮೂಲಕ ಆಯ್ಕೆ ಆಗಬೇಕು ಅನ್ನೋದ್ರ ಬಗ್ಗೆ ಹೇಳ್ತೈತಿ. ಯಾವ ರೀತಿ ಅಂತಂದ್ರೆ ಏಕಮತ ಪ್ರಾಶಸ್ತ್ಯ ವರ್ಗಾವಣಾ ಪದ್ಧತಿಯ ಮೂಲಕ ಆಗಬೇಕು. ಹೌದಾ? ಇನ್ನ ಆರ್ಟಿಕಲ್ 80 ಸಬ್ ಕ್ಲಾಸ್ 5 ಏನ್ ಹೇಳ್ತೈತಿ ಅಂತ ಹೇಳಿ ನೋಡಿದ್ರೆ ದ ರಿಪ್ರೆಸೆಂಟೇಟಿವ್ ಆಫ್ ದಿ ಯೂನಿಯನ್ ಟೆರಿಟರೀಸ್ ಇನ್ ದಿ ಕೌನ್ಸಿಲ್ ಆಫ್ ಸ್ಟೇಟ್ ಶಾಲ್ ಬಿ ಚೂಸನ್ ಇನ್ ಸಚ್ ಎ ಮ್ಯಾನರ್ ಆಸ್ ಅ ಪಾರ್ಲಿಮೆಂಟ್ ಮೇ ಬೈ ಲಾ ಪ್ರಿಸ್ಕ್ರೈಬ್. ಇಲ್ಲಿ ಏನು ಇಲ್ಲ. ಏನ್ ಬರೆದ್ರು ಅಂತಂದ್ರೆ ಪಾರ್ಲಿಮೆಂಟ್ ನಿರ್ಧರಿಸಿದ ವ್ಯವಸ್ಥೆಯ ಮೂಲಕ. ಪಾರ್ಲಿಮೆಂಟ್ ನಿರ್ಧರಿಸಿದ ಅಂದ್ರೆ ಸಂಸತ್ತು ನಿರ್ಧರಿಸಿದ ಕಾನೂನಿನ ಪ್ರಕಾರ ಏನ್ ಮಾಡ್ತಾರೆ? ಕೇಂದ್ರಾಡಳಿತ ಪ್ರದೇಶದ ಜನರನ್ನ ಆಯ್ಕೆ ಮಾಡ್ತಾರೆ. ಇದಿಷ್ಟು ಸರ್ ಹಿಂಗ್ಯಾಕೆ ಬರೆದ್ರಿ ಅಂತ ಕೇಳ್ಬೋದು. ಯಾಕಂತಂದ್ರೆ ಆರ್ಟಿಕಲ್ 3 of the Indian Constitution gave the power to the Parliament to break the state into many union territories or many states ಅಂತ. ನಾವು ಈಗಾಗಲೇ ವಿಧಿ 3 ನೋಡ್ಕೊಂಡು ಬಂದಿವಿ. ಸಂವಿಧಾನದ ವಿಧಿ 3 ನೋಡ್ಕೊಂಡು ಬಂದಿವಿ. ಅಲ್ಲಿ ಏನ್ ಮಾಡ್ತೈತಿ ಅಂದ್ರೆ ಪಾರ್ಲಿಮೆಂಟ್ಗೆ ಒಂದು ಪವರ್ ಅನ್ನ ಕೊಡ್ತೈತಿ. ಪಾರ್ಲಿಮೆಂಟ್ ಇದ್ದದ್ದು ಯಾವುದೇ ರಾಜ್ಯವನ್ನ ಒಡೆದು ಕೇಂದ್ರಾಡಳಿತ ಪ್ರದೇಶವನ್ನಾದರೂ ಮಾಡಬಹುದು, ಕೇಂದ್ರಾಡಳಿತ ಪ್ರದೇಶ ಅಥವಾ ರಾಜ್ಯವನ್ನಾಗಿ ಮಾಡಬಹುದು, ಅಥವಾ ಒಂದು ರಾಜ್ಯವನ್ನ ಒಡೆದು 2 ಅಥವಾ 3 ರಾಜ್ಯಗಳನ್ನಾಗಿ ಮಾಡಬಹುದು ಅಂತೇಳಿ ನೋಡಿವಿ. ಡೆಸ್ಟ್ರಕ್ಟಿವಬಲ್ ಸ್ಟೇಟ್ಸ್ ಬೈ ದಿ ಯೂನಿಯನ್, ಡೆಸ್ಟ್ರಕ್ಟಿವಬಲ್ ಸ್ಟೇಟ್ ಬೈ ದಿ ಪಾರ್ಲಿಮೆಂಟ್ ಅಂತೇಳಿ ರಾಜ್ಯಗಳನ್ನ ಒಡೆಯುವ ಅಧಿಕಾರ ಪಾರ್ಲಿಮೆಂಟ್ ಇದೆ ಅಂತೇಳಿ ತೋರಿಸ್ತೈತಿ. ಆವಾಗ ರಾಜ್ಯಗಳನ್ನ ಒಡೆದಾಗ ಸೀಟ್ಗಳ ಹಂಚಿಕೆಯನ್ನ ಮಾಡಬೇಕಾಗೈತಿ. ಆವಾಗ ಒಂದು ಕಾನೂನನ್ನ ತಗೊಂಡ್ಬರ್ಬೇಕಾಗೈತಿ. ಯಾರು? ಪಾರ್ಲಿಮೆಂಟ್ ದವರು. ಈಗ ಇದನ್ನ ರಾಜ್ಯವನ್ನ ಒಡೆದು ಒಂದು ಕೇಂದ್ರಾಡಳಿತ ಪ್ರದೇಶವನ್ನ ಮಾಡಿವಿ, ಇನ್ನೊಂದು ರಾಜ್ಯವನ್ನಾಗಿ ಮಾಡಿವಿ. ಅವಾಗ ಈ ರಾಜ್ಯದಿಂದ ಇಷ್ಟು ಜನ ಆಯ್ಕೆ ಆಗಬೇಕು. ಅದನ್ನ ಯಾರು ಮಾಡೋರು? ಅದನ್ನ ಯಾವುದರ ಮೂಲಕ ಮಾಡಬೇಕು ಅಂತಂದ್ರೆ ಪಾರ್ಲಿಮೆಂಟ್ ಮಾಡಿರ್ತಕ್ಕಂಥ ಕಾನೂನಿನ ಮೂಲಕ ಮಾಡಬೇಕು. ದಟ್ ಇಸ್ ಈಗ ನಾವು ಜಮ್ಮು ಕಾಶ್ಮೀರದ ವ್ಯವಸ್ಥೆಯಲ್ಲಿ ನೋಡಿದ್ವಿ. ಲಡಾಖ್ ಅನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿ ಅದಕ್ಕೆ ರಾಜ್ಯಸಭೆಯ ರೀಪ್ರೆಸೆಂಟೇಷನ್ ಅನ್ನ ತೆಗೆದ್ರು. ಜಮ್ಮುವನ್ನ
ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ರು, ಅಲ್ಲಿ ವಿಧಾನಸಭೆಯನ್ನು ಇಟ್ಟರು, ಅಲ್ಲಿ ಹಿಡಿದ ವಿಧಾನಸಭೆಯಲ್ಲಿ ಇರ್ತಕ್ಕಂಥ ಜನರಿಂದ ರಾಜ್ಯಸಭೆಗೆ ರೀಪ್ರೆಸೆಂಟೇಷನ್ ಅನ್ನು ಬರಬೇಕಲ್ಲ, ಅದು ಸಂಸತ್ತು ಮಾಡಿರ್ತಕ್ಕಂಥ ಕಾನೂನುಗಳ ಮೂಲಕ ಬರಬೇಕು. ದಟ್ ಇಸ್ ಏನಾ. ಇನ್ನು ಒಂದು ವೇಳೆ ಬೇಡಪ್ಪ ನಮಗೆ ನಾವು ಕೇಂದ್ರಾಡಳಿತ ಪ್ರದೇಶಕ್ಕೆ ಎಲ್ಲರಿಗೂ ಆಯ್ಕೆ ಮಾಡುವ ಅಧಿಕಾರ, ರಾಜ್ಯಸಭೆಗೆ ಆಯ್ಕೆ ಮಾಡುವ ಅಧಿಕಾರವನ್ನ ನಾವು ಕೊಡ್ತೀವಿ ಅಂತೇಳಿ ಡಿಸೈಡ್ ಮಾಡಿದ್ರು ಅಂತಂದ್ರ ಅದನ್ನ ಯಾವ ರೀತಿ ತಗೋಬೇಕು, ಯಾವ ರೀತಿ ರಾಜ್ಯಸಭೆಗೆ ಆಯ್ಕೆ ಮಾಡುವ ಅಧಿಕಾರವನ್ನು ಕೊಡಬೇಕು ಅಂತ ಹೇಳಿ ಪಾರ್ಲಿಮೆಂಟ್ ಡಿಸೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಅಂಡಮಾನ್ ಮತ್ತು ನಿಕೋಬಾರದಿಂದ ರಾಜ್ಯಸಭೆಗೆ ಯಾವುದೇ ಸದಸ್ಯರಿಲ್ಲ. ಪಾರ್ಲಿಮೆಂಟ್ ಡಿಸೈಡ್ ಮಾಡಿ ಇಲ್ಲ ಅಂಡಮಾನ್ ನಿಕೋಬಾರಿಗೂ ನಾವು ರಾಜ್ಯಸಭೆಗೆ ಆಯ್ಕೆ ಮಾಡುವ ಒಬ್ಬ ಸದಸ್ಯನನ್ನು ಆಯ್ಕೆ ಮಾಡುವ ಅಧಿಕಾರವನ್ನು ಕೊಡ್ತೀವಿ ಅಂದಾಗ ದೇರ್ ಇಸ್ ನೋ ವಿಧಾನಸಭೆ ಅಟ್ ಆಲ್ ಇನ್ ಅಂಡಮಾನ್ ನಿಕೋಬಾರ್, ಬಟ್ ಪಾರ್ಲಿಮೆಂಟ್ ಡಿಸೈಡ್ ಟು ಹ್ಯಾವ್ ಒನ್ ಮೆಂಬರ್ ಫ್ರಮ್ ದಿ ಅಂಡಮಾನ್ ನಿಕೋಬಾರ್. ದೆನ್ ದ ಪ್ರೊಸೀಜರ್ ವಿಲ್ ಬಿ ಡಿಸ್ಕ್ರೈಬ್ಡ್ ಬೈ ದಿ ಲಾ, ಮೇಕ್ ಬೈ ದಿ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಮಾಡಿರ್ತಕ್ಕಂಥ ಕಾನೂನಿನ ಮೂಲಕ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡುವ ಅಧಿಕಾರವನ್ನು ಅಂಡಮಾನ್ ನಿಕೋಬಾರ್ಗೆ ಕೊಡಬಹುದು. ಯಾಕಂತಂದ್ರೆ ರಾಜ್ಯಸಭೆಯ ಸದಸ್ಯರು ಇಂಡೈರೆಕ್ಟ್ ಆಗಿ ಆಯ್ಕೆ ಆಗ್ತಾರೆ, ಇಲ್ಲಿ ವಿಧಾನಸಭೆ ಇಲ್ಲೇ ಇಲ್ಲ. ವಿಧಾನಸಭೆಯ ಸದಸ್ಯರಿಂದನೇ ರಾಜ್ಯಸಭೆಯ ಸದಸ್ಯರು ಆಯ್ಕೆ ಆಗುವ ಪದ್ಧತಿ ಇದ್ದಾಗ ವಿಧಾನಸಭೆ ಇಲ್ಲದೇ ಇರುವ ಕೇಂದ್ರಾಡಳಿತ ಪ್ರದೇಶಕ್ಕೆ ನಾವು ರಾಜ್ಯಸಭೆಯಿಂದ ವ್ಯಕ್ತಿಯನ್ನು ಆಯ್ಕೆ ಮಾಡುವಾಗ ತಗೊಂಡ್ಬರುವ ಕಾನೂನುಗಳು ಪಾರ್ಲಿಮೆಂಟ್ಗೆ ಸಂಬಂಧ ಇರ್ತವೆ. ಪಾರ್ಲಿಮೆಂಟ್ ತಗೊಂಡ್ಬರುವ ಕಾನೂನಿನಂತೆ ಆಯ್ಕೆ ಮಾಡ್ತೀವಿ. ಅಂದ್ರೆ ಇಲ್ಲಿ ಪಾರ್ಲಿಮೆಂಟ್ಗೆ ಪವರ್ ಅನ್ನ ಕೊಟ್ಟರು, ನೀವು ಯಾವ ರೀತಿ ಕಾನೂನುಗಳನ್ನ ಮಾಡ್ತೀರೋ ಆ ರೀತಿಯ ಕಾನೂನುಗಳ ಮೂಲಕ ಕೇಂದ್ರಾಡಳಿತ ಪ್ರದೇಶದಿಂದ ರಾಜ್ಯಸಭೆಗೆ ಒಬ್ಬರು ರೀಪ್ರೆಸೆಂಟೇಷನ್ ಅನ್ನ ಕರೆಸ್ಕೋಬಹುದು. ದಟ್ಸ್ ಎನಫ್. ಇದು ಇರೋದು. ಇದಿಷ್ಟು ಆರ್ಟಿಕಲ್ 80 ಬಗ್ಗೆ. ಆರ್ಟಿಕಲ್ 80 ಏನ್ ಹೇಳ್ತೈತಿ? 80 + 1 ಏನ್ ಹೇಳ್ತೈತಿ ಅಂತಂದ್ರೆ 12 ಜನ ಸದಸ್ಯರನ್ನ ರಾಷ್ಟ್ರಪತಿಗಳು ಆಯ್ಕೆ ಮಾಡಬೇಕು. ಎಲ್ಲಿಗೆ? ರಾಜ್ಯಸಭೆಗೆ. ಆರ್ಟಿಕಲ್ 80 + 1B ಏನ್ ಹೇಳ್ತೈತಿ? 238ಕ್ಕೂ ಹೆಚ್ಚಿಲ್ಲದ ಸದಸ್ಯರನ್ನ ನಾವು ರಾಜ್ಯಸಭೆಗೆ ಕೇಂದ್ರಾಡಳಿತ ಪ್ರದೇಶದಿಂದ ಮತ್ತು ರಾಜ್ಯಗಳಿಂದ ಆಯ್ಕೆ ಮಾಡಬೇಕು. ಇನ್ನು ಆರ್ಟಿಕಲ್ 80 + 2 ಏನ್ ಹೇಳ್ತೈತಿ? ಅನುಸೂಚಿ 4ರಲ್ಲಿ ಹೇಳಿದಂತೆ ಸೀಟ್ಗಳ ಹಂಚಿಕೆಯನ್ನ ಮಾಡಬೇಕು ಆಯಾ ರಾಜ್ಯಗಳಿಗೆ ಅಂತ ಹೇಳ್ತೈತಿ. ಆರ್ಟಿಕಲ್ 80 + 3 ಏನ್ ಹೇಳ್ತೈತಿ? 12 ಜನ ಸದಸ್ಯರನ್ನ ರಾಷ್ಟ್ರಪತಿಗಳು ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ಸಾಮಾಜಿಕ ಸೇವೆಗಳಿಗೆ ಸಂಬಂಧಿಸಿದಂತೆ ತಜ್ಞರನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ತೈತಿ. ಆರ್ಟಿಕಲ್ 80 + 4 ಏನ್ ಹೇಳ್ತೈತಿ ಅಂತಂದ್ರೆ ಈ ರಾಜ್ಯಗಳಿಂದ ಆಯ್ಕೆಯಾಗುವ ರಾಜ್ಯಸಭೆಯ ಸದಸ್ಯರನ್ನ ಹೆಂಗ ಆಯ್ಕೆ ಮಾಡಬೇಕು ಅಂತಂದ್ರೆ ಬೈ ಸಿಸ್ಟಮ್ ಆಫ್ ದಿ ಪ್ರೊಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ದಿ ಸಿಂಗಲ್ ಟ್ರಾನ್ಸ್ಫರೇಬಲ್ ವೋಟ್, ಏಕಮತ ಪ್ರಾಶಸ್ತ್ಯ ವರ್ಗಾವಣಾ ಪದ್ಧತಿಯ ಮೂಲಕ ಅವರನ್ನ ಆಯ್ಕೆ ಮಾಡಬೇಕು. ಎಲೆಕ್ಷನ್ ಹೆಂಗ್ ನಡಿಬೇಕು? ಇಂಡೈರೆಕ್ಟ್ ಆಗಿ ನಡಿಬೇಕು. ಇಂಡೈರೆಕ್ಟ್ ಆಗಿ ಹೆಂಗ್ ನಡಿಬೇಕು? ಏಕಮತ ಪ್ರಾಶಸ್ತ್ಯ ವರ್ಗಾವಣಾ ಪದ್ಧತಿಯ ಮೂಲಕ ನಡಿಬೇಕು. ಇನ್ನು ಜೊತೆಗೆ ಕೇಂದ್ರಾಡಳಿತ ಪ್ರದೇಶಕ್ಕೆ ನಾವು ಏನಾದ್ರೂ ರೀಪ್ರೆಸೆಂಟೇಷನ್ ಕೊಡೋಕೆ ಫಿಕ್ಸ್ ಮಾಡಿದೀವಿ ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ಕಾನೂನನ್ನು ಯಾರು ತಗೊಂಡ್ಬರಬೇಕು? ಪಾರ್ಲಿಮೆಂಟ್ ತಗೊಂಡ್ಬರಬೇಕು. ಇದಿಷ್ಟು ಆರ್ಟಿಕಲ್ 80ರಲ್ಲಿರ್ತಕ್ಕಂಥ ವಿಶೇಷತೆ. ಈ ಮಾಹಿತಿ ಆರ್ಟಿಕಲ್ 80ಕ್ಕೆ ಸಂಬಂಧಿಸಿದಂತೆ ಯಾವುದು ಕಂಪೋಸಿಷನ್ ಆಫ್ ದಿ ರಾಜ್ಯಸಭಾ ಅಂತ ಕರಿತೀವಿ. ರಾಜ್ಯಸಭೆಯ ರಚನೆ ಈ ಎಲ್ಲಗಳಿಂದ ಕೂಡಿರಬೇಕು. ಇದರಿಂದ ಏನು ಗೊತ್ತಾಕೈತಿ ಅಂದ್ರೆ ರಾಜ್ಯಸಭೆಯಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಇರ್ತಾರೆ, ಆಮೇಲೆ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ ಅಂತ ಗೊತ್ತಾಕೈತಿ. ನಾಮಿನೇಟೆಡ್ ಮೆಂಬರ್ಸ್ ಅನ್ನ ರಾಜ್ಯಸಭೆಯಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಅನ್ನ ರಾಷ್ಟ್ರಪತಿಗಳು ನೇಮಕ ಮಾಡಿದರೆ, ಉಳಿದ ಸದಸ್ಯರನ್ನ ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ವಿಧಾನಸಭೆಗಳ MLAಗಳು ಆಯ್ಕೆ ಮಾಡ್ತಾರೆ ಅಂತ. ಹೌದಾ? ಇದಿಷ್ಟು ಗೊತ್ತಿರಬೇಕಾಗಿರ್ತಕ್ಕಂಥ ಮಾಹಿತಿ ಯಾವುದಕ್ಕೆ ಸಂಬಂಧಿಸಿದಂತೆ? ರಾಜ್ಯಸಭೆಗೆ ಸಂಬಂಧಿಸಿದಂತೆ. ಅಂದ್ರೆ ರಾಜ್ಯಸಭೆಯ ಬಗ್ಗೆ ಹೇಳುವ ವಿಧಿ 80 ಅಂತೇಳಿ ಗೊತ್ತಿರಬೇಕು. ಆ 80ರಲ್ಲಿ 5 ಉಪವಿಧಿಗಳದಾವು ಅಂತ ಗೊತ್ತಿರಬೇಕು. 5 ಉಪವಿಧಿಗಳ ಪ್ರೊಸೀಜರ್ ಹಿಂಗಿದೆ ಅಂತಲೂ ಗೊತ್ತಿರಬೇಕು. ಇದಿಷ್ಟು ಮಾಹಿತಿ ಆರ್ಟಿಕಲ್ 80ರ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 81ರ ಬಗ್ಗೆ, ಲೋಕಸಭೆಯ ಕಂಪೋಸಿಷನ್ ಬಗ್ಗೆ ಚರ್ಚೆ ಮಾಡೋಣ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಲೈಕ್ಸು ಕಮೆಂಟು ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 81ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.